ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಉದೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತ್ಯೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೇಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋನಿಧಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲಪೇದನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿ ಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರೋಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಯೇ ಮಧ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ಷುರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾ ಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯಾ ಮನಸಾಂ ನೇಪಥ್ಯಾ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು
ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ್ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂ ತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿನ ಈ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕಾ ಪಾಠವನ್ನ ನೀವೆಲ್ಲ ಕೇಳಿದ್ದೀರಿ. ಇವತ್ತು ಕೂಡ ಪ್ರಥಮಾಧ್ಯಾಯದ 4ನೇ ಪಾದದ 5ನೇ ಅಧಿಕರಣ ಸಮಾಕರ್ಷಾಧಿಕರಣ. ಸಮಾಕರ್ಷಾಧಿಕರಣದಲ್ಲಿ ಪೂರ್ವ ಪಕ್ಷಿಗಳು ಹೇಳ್ತಾ ಇದ್ದಾರೆ, ಪರಮಾತ್ಮ ಸರ್ವಶಬ್ದವಾಚ್ಯ ಅಂತ ಹೇಳಬೇಡಿ, ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತಂದರೆ ಹಾಗಾದ್ರೆ ಬೇರೆ ಪದಾರ್ಥಗಳನ್ನ ಯಾವ ಶಬ್ದಗಳಿಂದ ನಾವು ವ್ಯವಹಾರ ಮಾಡಬೇಕು? ಪರಮಾತ್ಮನನ್ನ ಬಿಟ್ರೆ ಅನ್ಯತ್ರ ವ್ಯವಹಾರ ಮಾಡಲಿಕ್ಕೆ ಶಬ್ದವೇ ಇಲ್ಲ. ಯಾವ ಶಬ್ದಗಳಿಂದ ನಾವು ಬೇರೆ ಪದಾರ್ಥಗಳನ್ನು ವ್ಯವಹಾರ ಮಾಡಬೇಕು? ಅನ್ಯತ್ರ ವ್ಯವಹಾರ ಲೋಪವಾಗುವ ಪ್ರಸಂಗ ಬರುತ್ತದೆ ಅಂತ ಭಾಷ್ಯದಲ್ಲಿ ಹೇಳಿದರು. ಸರ್ವಶಬ್ದಾನಾಂ ಪರಮಾತ್ಮ ವಾಚಕತ್ವೇ ಕಥಂ ಅನ್ಯತ್ರ ವ್ಯವಹಾರ ಅಂತ ಪೂರ್ವ ಪಕ್ಷದ ಅಭಿಪ್ರಾಯ. ಗೊತ್ತಾಯಿತೋ ಇಲ್ಲ? ಅದನ್ನೇ ನಿನ್ನೆ ಆಗಿದೆ, ಅದನ್ನು ನೋಡಿ ಇವತ್ತು ನೋಡಿ ಪೂರ್ವ ಪಕ್ಷ. ಯದುಕ್ತಂ ಸರ್ವಶಬ್ದಾನಾಂ ಪರಮಾತ್ಮೈಕ ವಾಚಿತ್ವಂ, ಸರ್ವಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತಂದ್ರೆ ಆ ವಿಚಾರ ತದಯುಕ್ತಂ ತತ್ ಅಯುಕ್ತಂ, ಅದು ಸರಿಯಾದದ್ದರೆ. ಯಾಕೆ? ತಥಾತ್ವೇ ಅನ್ಯತ್ರ ವ್ಯವಹಾರ ಅಭಾವಾಪಾತಾತ್, ನಾವು ಬೇರೆ ಯಾವ ಶಬ್ದಗಳಿಂದಲೂ ಯಾವ ಪದಾರ್ಥವನ್ನು ವ್ಯವಹಾರ ಮಾಡಲೇಬಾರದು ಎಂಬುವ ಪ್ರಸಂಗ ಬರುತ್ತದೆ. ಆದ್ದರಿಂದ ಎಲ್ಲ ಶಬ್ದಗಳು ಪರಮಾತ್ಮ ವಾಚಕ ಮಾತ್ರ ಅಂತ ಹೇಳೋದು ಸರಿಯಾದದ್ದಲ್ಲ. ಮತ್ತು ಇದಕ್ಕೆ ಪೂರ್ವ ಪಕ್ಷಿಗಳು ನಾವು ಹೇಳುವ ಉತ್ತರವನ್ನ ಅವರು ಹೇಳಿಕೊಂಡು ಅದರ ನಿರಾಕರಣೆ ಮಾಡ್ತಾ ಹೋಗುತ್ತಾರೆ. ಅವ್ರು ನಿರಾಕರಣೆ ಮಾಡಿದ್ದಕ್ಕೆ, ಅವರ ವಾದಕ್ಕೆ ನಾವು ಮುಂದೆ ನಿರಾಕರಣೆ ಮಾಡಿ ನಮ್ಮ ಸಿದ್ಧಾಂತವನ್ನು ಹೇಳೋರಿದ್ದೇವೆ. ಏನು ಅಂದ್ರೆ, ಸರ್ವಶಬ್ದ ವಾಚ್ಯ ಪರಮಾತ್ಮ ಅಂದ್ರೆ ಹಾಗಾದ್ರೆ ಬೇರೆ ಯಾವ ಪದಾರ್ಥಗಳನ್ನು ಯಾವ ಶಬ್ದಗಳಿಂದಲೂ ವ್ಯವಹಾರ ಮಾಡದೆ ಹೋಗಬೇಕಾಗುತ್ತದಲ್ಲ ಅಂತ ಅವರ ಪ್ರಶ್ನೆಗೆ ನಾವು ಈ ರೀತಿ ಉತ್ತರ ಕೊಟ್ಟಂತೆ ನಮ್ಮ ಉತ್ತರ ಸರಿಯಲ್ಲ ಅಂತ ಅವರು ಹೇಳ್ತಾ ಹೋಗುತ್ತಾರೆ 2-3 ರೀತಿಯಾಗಿ. ಏನು ನೋಡಿ,
ಯದಪಿ ಸಾಕ್ಷಾದಪ್ಯವಿರೋಧಂ ಇತ್ಯುಕ್ತಂ ಅಸ್ಯ ಸಮಾಧಾನಂ ತದಯುಕ್ತಂ. ಪೂರ್ವ ಪಕ್ಷಗಳು ನಮಗಂತ ಇದ್ದಾರೆ, ಓಂ ಸಾಕ್ಷಾದಪ್ಯವಿರೋಧಂ ಜೈಮಿನಿ ಓಂ ಅಂತ ಹೇಳಿ ಇದಕ್ಕೆ ಒಂದು ಸಮಾಧಾನವನ್ನು ನಾವು ಹೇಳಿದ್ದೇವೆ. ಏನು ಅಂದ್ರೆ ನೋಡಿ, ಮುಖ್ಯ ವೃತ್ತಿಯಿಂದ ಅಗ್ನಿ ಮೊದಲಾದ ಶಬ್ದಗಳಿಂದ ಪರಮಾತ್ಮನೇ ವಾಚ್ಯ. ಅಗ್ನಿ ಶಬ್ದ ಈಗ ಮುಖ್ಯ ವೃತ್ತಿಯಿಂದ ಬ್ರಹ್ಮವಾಚಕ. ನಮ್ಮ ಅಜ್ಞಾನ ನಿಮಿತ್ತಕವಾಗಿ ಗೊತ್ತಿಲ್ಲದೇನೆ ಅಗ್ನಿ ಮೊದಲಾದ ಪದಾರ್ಥಗಳಲ್ಲಿಯೂ ಕೂಡ ಅಗ್ನಿ ಶಬ್ದವನ್ನು ನಾವು ಪ್ರಯೋಗ ಮಾಡ್ತೇವೆ. ಅಂದ್ರೆ ಅಜ್ಞಾನ ನಿಮಿತ್ತಕವಾಗಿ ಅಗ್ನಿ ಮೊದಲಾದ ಪದಾರ್ಥಗಳಲ್ಲಿಯೂ ಕೂಡ ಅಗ್ನಿ ಶಬ್ದದ ಪ್ರಯೋಗ ಇದೆ. ಮುಖ್ಯವಾಗಿ ಅಗ್ನಿ ಶಬ್ದ ಬ್ರಹ್ಮವಾಚಕವೇ, ಬ್ರಹ್ಮನನ್ನೇ ಹೇಳಿಕೊಡ್ತದೆ. ಹಾಗೆ ಆಕಾಶಾದಿ ಶಬ್ದಗಳು ಕೂಡ ಮುಖ್ಯವಾಗಿ ಬ್ರಹ್ಮವಾಚಕ. ಅಜ್ಞಾನ ನಿಮಿತ್ತಕವಾಗಿ ಬೇರೆ ಪದಾರ್ಥಗಳಲ್ಲಿಯೂ ಕೂಡ ಬೇರೆ ಶಬ್ದಗಳನ್ನು ನಾವು ಪ್ರಯೋಗ ಮಾಡಬಹುದು, ಈ ರೀತಿ ಒಂದು ವ್ಯವಸ್ಥೆ ಮಾಡಬಹುದು ಅಂತ ಜೈಮಿನಿಗಳ ಮತ ಅಂತ ಹೇಳಿದ್ದಾರೆ. ಓಂ ಸಾಕ್ಷಾದಪ್ಯವಿರೋಧಂ ಜೈಮಿನಿ ಅಂಬಲ್ಲಿ ಹೇಳಿದ್ದಾರೆ. ಅಂದ್ರೆ ತದಯುಕ್ತಂ ಅಂತ ಇದ್ದಾರೆ ಪೂರ್ವ ಪಕ್ಷಿಗಳು. ಈ ಸಮಾಧಾನ ಸರಿ ಹೋಗಲ್ಲ. ಯಾಕೆ? ಅವಾಚಕೈ ವ್ಯವಹಾರೇ ಅವ್ಯವಸ್ಥಾಪಾತ. ಪೂರ್ವ ಪಕ್ಷಿಗಳಂತ ಇದ್ದಾರೆ. ಹಾಗಾದ್ರೆ ನೀವೇನಂದ್ರಿ? ಅಗ್ನಿ ಶಬ್ದ ಮುಖ್ಯವಾಗಿ ಬ್ರಹ್ಮವಾಚಕವೇ. ಈ ಸುಡುವ ಅಗ್ನಿ ಮೊದಲಾದ ಪದಾರ್ಥಗಳನ್ನ ಅಗ್ನಿ ಶಬ್ದ ಹೇಳಿಕೊಡೋದಿಲ್ಲ. ಆದರೂ ಅಜ್ಞಾನ ನಿಮಿತ್ತಕವಾಗಿ ತಿಳಿಯದೇನೆ ಅಗ್ನಿ ಶಬ್ದ ಈ ಅಗ್ನಿ ಎಂಬ ಪದಾರ್ಥವನ್ನು ಹೇಳಿಕೊಡುತ್ತದೆ ಅಂತ ಈ ರೀತಿ ನಾವು ಹೇಳೋದಾದರೆ, ಹಾಗಾದರೆ ಒಂದು ಪದಾರ್ಥಕ್ಕೆ ಈ ಒಂದು ಶಬ್ದ ವಾಚಕವಲ್ಲ. ಅಂದ್ರೆ ಈ ಪದಾರ್ಥವನ್ನ ಇಂತಹ ಶಬ್ದ ಹೇಳಿಕೊಡೋದಿಲ್ಲ. ಈಗ ಅಗ್ನಿ ಎಂಬ ಶಬ್ದ ನೀರನ್ನ ಹೇಳಿಕೊಡೋದಿಲ್ಲ. ಅಗ್ನಿ ಎಂಬ ಶಬ್ದ ಜಲವಾಚಕವಲ್ಲ. ಆದರೂ ಕೂಡ ಅಗ್ನಿ ಶಬ್ದವನ್ನ ನೀರು ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡ್ರಿ. ಹಾಗಾದ್ರೆ ಅಜ್ಞಾನ ನಿಮಿತ್ತಕವಾಗಿ ಆ ಶಬ್ದ ಆ ಪದಾರ್ಥವನ್ನ ಹೇಳಿಕೊಡದೆ ಹೋದರೂ ನೀವು ಪ್ರಯೋಗ ಮಾಡತೀರಿ ಅಂಬೋದಾದ್ರೆ ಅಗ್ನಿ ಎಂಬ ಪದವನ್ನ ಜಲ ಎಂಬ ಅರ್ಥದಲ್ಲಿಯೂ ಕೂಡ ಪ್ರಯೋಗ ಮಾಡಬೇಕಾಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅವಾಚಕೈ ವ್ಯವಹಾರೇ ಅವ್ಯವಸ್ಥಾಪಾತ. ಆದ್ದರಿಂದ ಎಲ್ಲ ಶಬ್ದಗಳು ಬ್ರಹ್ಮವಾಚಕನೇ. ಅಜ್ಞಾನ ನಿಮಿತ್ತಕವಾಗಿ ಬೇರೆ ಪದಾರ್ಥಗಳನ್ನು ಅಂದ್ರೆ ಆ ಬೇರೆ ಪದಾರ್ಥಗಳನ್ನು ಹೇಳಿಕೊಡದೆ ಹೋದ್ರು, ಬೇರೆ ಪದಾರ್ಥಗಳಿಗೆ ಆ ಶಬ್ದ ಅವಾಚಕವಾದರೂ ಆ ಪದಾರ್ಥಗಳನ್ನು ಆ ಶಬ್ದದಿಂದ ನಾವು ವ್ಯವಹಾರ ಮಾಡ್ತೇವೆ ಅಂದ್ರೆ, ಹಾಗಾದ್ರೆ ಆ ಪದಾರ್ಥವನ್ನು ಹೇಳಿಕೊಡದೆ ಹೋದರೂ ಆ ಶಬ್ದದಿಂದ ಆ ಪದಾರ್ಥವನ್ನು ನಾವು ಕರೆಯೋದಾದ್ರೆ ಅಗ್ನಿ ಶಬ್ದದಿಂದ ಜಲ ಅಂತೂ ವ್ಯವಹಾರ ಮಾಡಬೇಕಾಗುತ್ತದೆ. ಆದ್ದರಿಂದ ಸಾಕ್ಷಾದಪ್ಯ ವಿರೋಧಂ ಜೈಮಿನಿ ಓಂ ಎಂಬ ಸೂತ್ರದಲ್ಲಿ ಜೈಮಿನಿಗಳು ಹೇಳಿದ ಈ ಒಂದು ಅಭಿಪ್ರಾಯ, ಈ ಮತ ಇದು ಸರಿಯಾದದ್ದಲ್ಲ. ಅಂದ್ರೆ ಮುಖ್ಯ ವೃತ್ತಿಯಿಂದ ಬ್ರಹ್ಮವಾಚಕ, ಅಜ್ಞಾನ ನಿಮಿತ್ತಕವಾಗಿ ಬೇರೆ ಪದಾರ್ಥಗಳನ್ನು ಶಬ್ದಗಳು ಹೇಳಿಕೊಡ್ತವೆ ಎಂಬುದು ಯುಕ್ತವಾದದ್ದಲ್ಲ ಒಂದು. ಅಥವಾ ಇನ್ನೊಂದು ರೀತಿ, ಬೇರೆ ಪದಾರ್ಥಗಳನ್ನ ಶಬ್ದಗಳಿಂದ ವ್ಯವಹಾರ ಮಾಡೋದು ಹೇಗೆ? ಪರಮಾತ್ಮನೇ ಸರ್ವಶಬ್ದ ವಾಚ್ಯ ಅಂದ್ರೆ ಈ ಪ್ರಶ್ನೆಗೆ ಇನ್ನೊಂದು ರೀತಿ ಉತ್ತರ ಹೇಳ್ಬೋದು. ಅಂದ್ರೆ ಈ ಉತ್ತರವು ಸರಿಯಲ್ಲ ಅಂತಾರೋ. ಏನು? ಯದಪಿ ಅತ್ರೋಕ್ತಂ ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಓಂ ಅಂತ ಇನ್ನೊಂದು ಸೂತ್ರ ಇದೆ. ಈ ಸೂತ್ರದಲ್ಲಿ ಏನ್ ಮಾಡಿದ್ದಾರೆ? ಇತಿ ಈಶ್ವರ ಸಂಬಂಧಾತ್ ಅನ್ಯತ್ರ ಶಬ್ದ ಪ್ರವೃತ್ತಿ ಇತಿ ತದಪಿ ನ ಸಾಧು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಎಂಬ ಸೂತ್ರದಲ್ಲಿ ಜಗತ್ತಿನ ಎಲ್ಲ ಪದಾರ್ಥಗಳು ಪರಮಾತ್ಮನ ಶರೀರದಂತೆ. ಎಸ್, ಎಲ್ಲವೂ ಅಧಿಷ್ಠಾನ. ಸಕಲ ಪದಾರ್ಥಗಳು ಭಗವಂತನ ಶರೀರ ಇದ್ದಂತೆ. ಆದ್ದರಿಂದ ಎಲ್ಲ ಆ ಭಗವಂತನ ಶರೀರದಂತೆ ಇರುವ ಸಕಲ ಪದಾರ್ಥಗಳಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ. ಹೌದು, ಪರಮಾತ್ಮ ಇದ್ದಾನೆ. ಹಾಗಾದರೆ ಎಲ್ಲ ಪದಾರ್ಥಗಳಲ್ಲಿಯೂ ಪರಮಾತ್ಮ ಇರೋದರಿಂದ
ಅವ್ಯಕ್ತ ತತ್ವದಲ್ಲಿಯೂ ಪರಮಾತ್ಮ ಇದ್ದಾನೆ, ಆಕಾಶ ತತ್ವದಲ್ಲಿಯೂ ಪರಮಾತ್ಮ ಇದ್ದಾನೆ, ಎಲ್ಲ ತತ್ವಗಳಲ್ಲಿ ಪರಮಾತ್ಮ ಇದ್ದಾನೆ. ಹಾಗಾದ್ರೆ ಅವ್ಯಕ್ತ ತತ್ವ ಇದು ಭಗವಂತನ ಶರೀರ, ಅವ್ಯಕ್ತ ತತ್ವದಲ್ಲಿ ಪರಮಾತ್ಮ ಇದ್ದಾನೆ ಇರೋದ್ರಿಂದ ಅವ್ಯಕ್ತ ಮೊದಲಾದ ಶಬ್ದಗಳನ್ನು ಕೂಡ, ಅಂದ್ರೆ ಅವ್ಯಕ್ತಾದಿ ಶಬ್ದಗಳಿಂದ ನಾವು ಆ ಬೇರೆ ಪದಾರ್ಥಗಳನ್ನು ಕೂಡ ನಾವು ಹೇಳುತ್ತೇವೆ. ಅಂದ್ರೆ ಪರಮಾತ್ಮನ ಸಂಬಂಧ ಪರಮಾತ್ಮನಿಂದ ಭಿನ್ನವಾದ ಪದಾರ್ಥಗಳಿಗೆ ಇದೆ. ಎಲ್ಲಾ ಪದಾರ್ಥಗಳಿಗೂ ಭಗವಂತನ ಸಂಬಂಧ ಇದೆ. ಆದ್ದರಿಂದ ಈಗ ಆಕಾಶಕ್ಕೆ ಪರಮಾತ್ಮನ ಸಂಬಂಧ ಇದೆ. ಆಕಾಶ ಎಂಬ ಶಬ್ದದಿಂದ ನಾವು ಆಕಾಶ ಅಂತ ಕರೀತೇವೆ. ಮುಖ್ಯವಾಗಿ ಬ್ರಹ್ಮನನ್ನೇ ಹೇಳಿಕೊಡೋದು ಆಕಾಶ ಶಬ್ದ. ಅವ್ಯಕ್ತ ಎಂಬ ಶಬ್ದವು ಪರಮಾತ್ಮನನ್ನೇ ಹೇಳಿಕೊಡೋದು. ಆದರೆ ಅವ್ಯಕ್ತ ತತ್ವಕ್ಕೆ ಪರಮಾತ್ಮನ ಈಶ್ವರನ ಸಂಬಂಧ ಇದೆ. ಅದಕ್ಕೆ ಅವ್ಯಕ್ತ ತತ್ವವನ್ನು ಅವ್ಯಕ್ತ ಎಂಬ ಶಬ್ದದಿಂದ ನಾವು ಹೇಳುತ್ತೇವೆ. ಅಂದರೆ ಅಮುಖ್ಯವಾಗಿ ಲಕ್ಷಣಾವೃತ್ತಿಯಿಂದ ಅಂತ ಅಭಿಪ್ರಾಯ. ಮುಖ್ಯ ವೃತ್ತಿಯಿಂದ ಸಕಲ ಶಬ್ದಗಳು ಬ್ರಹ್ಮವಾಚಕ, ಅಮುಖ್ಯ ವೃತ್ತಿಯಿಂದ ಲಕ್ಷಣಯ ಆಯಾ ಶಬ್ದಗಳಿಂದ ಆಯಾ ಬೇರೆ ಪದಾರ್ಥಗಳು ಕೂಡ ಕರೆಸಿಕೊಳ್ಳಲ್ಪಡುತ್ತವೆ, ವ್ಯವಹಾರ ಮಾಡಬಹುದು. ಗಂಗಾಪದ ಮುಖ್ಯವಾಗಿ ಪ್ರವಾಹವಾಚಕ. ಗಂಗಾಪದದ ಮುಖ್ಯಾರ್ಥ ಪ್ರವಾಹ. ಅದೇ ಗಂಗಾಪದದಿಂದ ಅಮುಖ್ಯ ವೃತ್ತಿ ಲಕ್ಷಣಯ ನಾವು ತೀರವನ್ನು ವ್ಯವಹಾರ ಮಾಡ್ತೀವೋ ಇಲ್ಲೋ? ಗಂಗಾಯಾಮ್ ಘೋಷ ಅಂದ್ರೆ ಗಂಗಾ ತೀರೆ ಅಂತ ವ್ಯವಹಾರ ಮಾಡ್ತೀವೋ ಇಲ್ಲೋ? ಅದೇ ರೀತಿ ಸಕಲ ಶಬ್ದಗಳು ಮುಖ್ಯ ವೃತ್ತಿಯಿಂದ ಬ್ರಹ್ಮವಾಚಕವಾದರೂ ಅಮುಖ್ಯ ವೃತ್ತಿ ಲಕ್ಷಣಯ ಬೇರೆ ಪದಾರ್ಥಗಳನ್ನು ಕೂಡ ಶಬ್ದಗಳು ಹೇಳಿಕೊಡಬಹುದು. ಆದ್ದರಿಂದ ಅನ್ಯತ್ರ ಶಬ್ದಗಳ ವ್ಯವಹಾರ ನಾವು ಮಾಡಬಹುದು. ಅಂತೇನು ನಾವು ಈಶ್ವರನ ಸಂಬಂಧದಿಂದ ಅನ್ಯತ್ರ ಶಬ್ದಗಳಿಂದ ಪದಾರ್ಥಗಳನ್ನು ನಾವು ತಿಳಿಯುತ್ತೇವೆ, ಒಂದು ಶಬ್ದ ವ್ಯವಹಾರ ಮಾಡಬಹುದು ಅಂತೀರಿ? ಈ ವ್ಯವಸ್ಥೆ ಈ ಉತ್ತರ ಹೇಳಲಿಕ್ಕಾಗಲ್ಲ, ಇದು ಸರಿಯಲ್ಲ ಅಂದ್ರು. ಈಶ್ವರ ಸಂಬಂಧ ಆದ ಅನ್ಯತ್ರ ಶಬ್ದ ಪ್ರವೃತ್ತಿ ಇತಿ ತದಪಿನ ಸಾಧು. ಯಾಕೆಂದ್ರೆ ತಥಾ ಸತಿ ಲೋಕೆ ಲಕ್ಷಣೇತರ ವೃತ್ಯಭಾವಾಪತ್ತೇ. ಹೀಗೆ ಹೇಳಿಬಿಟ್ರೆ ಹಾಗಾದರೆ ಏನು ವಿಚಾರ? ಎಲ್ಲ ಶಬ್ದಗಳು ಪರಮಾತ್ಮನನ್ನ ಹೇಳಿಕೊಡ್ತವೆ, ಬೇರೆ ಪದಾರ್ಥಗಳನ್ನು ಲಕ್ಷಣಯ ಹೇಳಿಕೊಡ್ತವೆ ಶಬ್ದಗಳು ಅಂದ್ರೆ. ಹಾಗಾದ್ರೆ ಶಬ್ದಗಳು ಒಟ್ಟು ಬೇರೆ ಅಂದ್ರೆ ಒಟ್ಟು ಎಲ್ಲಾ ಶಬ್ದಗಳು ಸಾಮಾನ್ಯವಾಗಿ ಆಯಾ ಶಬ್ದಗಳು ಆಯಾ ಪದಾರ್ಥಗಳನ್ನು ಒಟ್ಟು ಯಾವುದೇ ಪದಾರ್ಥವಾಗಲಿ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯವಾದದ್ದಲ್ಲವೇ ಅಲ್ಲ. ಹಾಗಾದ್ರೆ ಎಲ್ಲ ಪದಾರ್ಥಗಳು ಶಬ್ದಗಳಿಂದ ಅಮುಖ್ಯವಾದ ಲಕ್ಷಣಾವೃತ್ತಿಯಿಂದ ಹೇಳಲ್ಪಡುತ್ತವೆ ಅಂತಾಗಬೇಕು. ಸಕಲ ಪದಾರ್ಥಗಳು ಲಕ್ಷಣಯ ಶಬ್ದಗಳಿಂದ ಹೇಳಲ್ಪಡುತ್ತವೆ. ಹಾಗಾದ್ರೆ ಜಗತ್ತಿನಲ್ಲಿ ಲಕ್ಷಣಾವೃತ್ತಿ ಎಂಬುದನ್ನು ಬಿಟ್ಟು ಬೇರೆ ವೃತ್ತಿನೇ ಇಲ್ಲ ಅಂತ ಆಗಬೇಕಾಗುತ್ತೆ. ಲಕ್ಷಣಾವೃತ್ತಿಯನ್ನು ಹೊರತುಪಡಿಸಿ ಇನ್ಯಾವ ಬೇರೆ ವೃತ್ತಿಯಿಂದ ಶಬ್ದಗಳು ಬೇರೆ ಪದಾರ್ಥವನ್ನು ಹೇಳಿಕೊಡ್ತವೆ ಅಂತ ಅಲ್ಲಿಕ್ಕೆ ಬರೋದಿಲ್ಲ ಎಂಬ ಪ್ರಸಂಗ ಬರುತ್ತದೆ. ಆದರೆ ಲೋಕದಲ್ಲಿ ಲಕ್ಷಣಾವೃತ್ತಿಯನ್ನು ಬಿಟ್ಟು ಶಬ್ದ ಅಂದ್ರೆ ಶಕ್ತಿ ವೃತ್ತಿ ಅಂತ ಇದೆ, ಗೌಣಿ ವೃತ್ತಿ, ಲಕ್ಷಿತ ಲಕ್ಷಣ, ಹೀಗೆ ಅನೇಕ ಬೇರೆ ಬೇರೆ ಹೇಳಿದ್ದಾರೆ. ಇರಲಿ, ಔಪಚಾರಿಕವಾದ ವೃತ್ತಿ, ರೂಢ, ರೂಢೋಪಚಾರ, ಲಕ್ಷಣೋಪಚಾರ ಅನೇಕ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಈಗ ಎಲ್ಲ ಶಬ್ದಗಳು ಬ್ರಹ್ಮವಾಚಕ ಮುಖ್ಯ ವೃತ್ತಿಯಿಂದ, ಲಕ್ಷಣಯ ಬೇರೆ ಪದಾರ್ಥಗಳನ್ನು ಶಬ್ದಗಳಿಂದ ತಿಳಿಯಬಹುದು ಅಂದರೆ, ಹಾಗಾದ್ರೆ ಜಗತ್ತಿನಲ್ಲಿ ಲಕ್ಷಣಾವೃತ್ತಿ ಎಂಬುದು ಬಿಟ್ರೆ ಇನ್ಯಾವ ವೃತ್ತಿನೂ ಇಲ್ಲ ಅಂತ ಹೇಳಿದಂತಾಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಲಕ್ಷಣಯ ಬೇರೆ ಪದಾರ್ಥಗಳನ್ನು ನಾವು ಶಬ್ದಗಳಿಂದ ತಿಳಿಯಬಹುದು ಎಂಬ ವ್ಯವಸ್ಥೆನೂ ಕೂಡ ಈಶ್ವರನ ಸಂಬಂಧ ಇರೋ ನಿಮಿತ್ತದಿಂದ ಸಕಲ ಪದಾರ್ಥಗಳು ಪರಮಾತ್ಮನ ಶರೀರದಂತೆ ಇರತಕ್ಕಂಥದ್ದು. ಆ ಪರಮಾತ್ಮನ ಸಂಬಂಧ ಬೇರೆ ಪದಾರ್ಥಗಳಿಗಿದೆ. ಆದ್ದರಿಂದ ಲಕ್ಷಣಯ ಬೇರೆ ಪದಾರ್ಥಗಳು ಕೂಡ ಶಬ್ದಗಳಿಂದ ಹೇಳಲ್ಪಡುತ್ತವೆ ಎಂಬ ವಿಚಾರ ಇದು ಕೂಡ ಸರ್ವಥ ಯುಕ್ತವಾದದ್ದಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮೂರನೇದಾಗಿ, ಅಂದ್ರೆ ಈ ರೀತಿ ಲಕ್ಷಣ ಬಿಟ್ಟು ಬೇರೆ ವೃತ್ತಿನೇ ಇಲ್ಲ ಅಂತ ಹೇಳಬೇಕಾಗುತ್ತೆ, ಅದು ಸರಿಯಾದದ್ದಲ್ಲ ಅಂತ. ಇನ್ನು ಮೂರನೇದು, ಓಂ ಕಲ್ಪನೋಪದೇಶಾಚ್ಚ ಮಧ್ವಾದಿವದ್ ಅವಿರೋಧ. ಓಂ
ಇವೆಲ್ಲವೂ ಕೂಡ ಈ 3 ಸೂತ್ರಗಳು ಇದೇ ಪಾದದಲ್ಲಿ ಬರತಕ್ಕಂಥ ಹಿಂದೆ ಹೇಳಿದ ಒಂದು ಸೂತ್ರ. ಓಂ ಸಾಕ್ಷಾದಪ್ಯ ವಿರೋಧಂ ಜೈಮಿನಿ ಎಂಬುದು ಇದೇ ಅಧ್ಯಾಯದ 2ನೇ ಪಾದ, ಅಲ್ಲಿ 28ನೇ ಸೂತ್ರ. ಓಂ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ಎಂಬುದು ಇದೇ ಅಧ್ಯಾಯ ಇದೇ ಪಾದದ 4ನೇ ಪಾದದ 1ನೇ ಸೂತ್ರ ಅಲ್ಲಿ ಹೇಳಿದ್ದಾರೆ. ಸರಿ, ಇನ್ನು ಮುಂದೆ ಇನ್ನೊಂದು ರೀತಿ ಸಮಾಧಾನ, ಶಬ್ದಗಳಿಂದ ಬೇರೆ ಪದಾರ್ಥಗಳನ್ನು ವ್ಯವಹಾರ ಹೇಗೆ ಮಾಡೋದು ಎಂಬುದಕ್ಕೆ ಓಂ ಕಲ್ಪನೋಪದೇಶಾಚ್ಚ ಮಧ್ವಾದಿಪದ ವಿರೋಧ. ಇದೇ ಅಧ್ಯಾಯ ಇದೇ 4ನೇ ಪಾದ 11ನೇ ಸೂತ್ರ. ಇಲ್ಲೇನು ಹೇಳಿದ್ದಾರೆ ನೋಡಿ, ರೂಢ್ಯಾದಿ ಅಭ್ಯುಪೇತ್ಯ ಸಮಾಧಾನಂ ತದಪಿ ನ ಶೋಭಾಂ ಬಿಭರ್ತಿ. ಇಲ್ಲೇನು ಮಾಡಿದ್ದಾರೆ ಅಂದ್ರೆ, ಅವ್ಯಕ್ತ ಮೊದಲಾದ ಎಲ್ಲ ಶಬ್ದಗಳಿಗೂ ಕೂಡ ರೂಢಿ ಮೊದಲಾದ ಬೇರೆ ಬೇರೆ ವೃತ್ತಿಗಳು ಉಂಟು ಅಂತ ಒಪ್ಪಿಕೊಂಡಿದ್ದಾರೆ. ಹಿಂದೇನು ಬಂತು, ಎಲ್ಲಾ ಪದಾರ್ಥಗಳು ಬೇರೆ ಪದಾರ್ಥಗಳು ಲಕ್ಷಣಯ ಶಬ್ದಗಳಿಂದ ಹೇಳಲ್ಪಡ್ತವೆ ಅಂದ್ರೆ ಹಾಗೆ ಲಕ್ಷಣ ಬಿಟ್ಟು ಬೇರೆ ವೃತ್ತಿನೇ ಇಲ್ಲ ಏನೋ ಪ್ರಶ್ನೆ ಬಂತು. ಅದಕ್ಕೆ ಓಂ ಕಲ್ಪನೋಪದೇಶಾಚ್ಚ ಮಧ್ವಾದಿಪದ ವಿರೋಧ ಎಂಬ ಸೂತ್ರದಲ್ಲಿ ಅವ್ಯಕ್ತ ಮೊದಲಾದ ಎಲ್ಲ ಶಬ್ದಗಳು ಕೂಡ ರೂಢಿ ಮೊದಲಾದ ಅನೇಕ ವೃತ್ತಿ ಉಳ್ಳವುಗಳಾಗಿವೆ. ಆ ಎಲ್ಲಾ ಶಬ್ದಗಳಿಗೆ ರೂಢಿ ಮೊದಲಾದ ಅನೇಕ ವೃತ್ತಿಗಳಿದೆ ಹೇಳಿದ್ದಾರೆ. ಹಾಗಾದ್ರೆ ಈ ರೂಢಿ ಮೊದಲಾದ ಅನೇಕ ವೃತ್ತಿಗಳಿಂದ ಶಬ್ದಗಳು ಈ ಲೋಕದ ಬೇರೆ ಪದಾರ್ಥಗಳನ್ನು ಕೂಡ ತಿಳಿಸಿಕೊಡುತ್ತವೆ ಎಂಬುದನ್ನ ಹೇಳಿದ್ದಾರೆ. ಅಂದ್ರೆ ರೂಢಿ ಮೊದಲಾದವುಗಳಿಂದಲೂ ಪದಾರ್ಥಗಳನ್ನು ತಿಳಿಸಿಕೊಡುತ್ತವೆ ಶಬ್ದಗಳು, ಲಕ್ಷಣಯಾನೂ ಪದಾರ್ಥಗಳನ್ನು ತಿಳಿಸಿಕೊಡುತ್ತವೆ. ಇದರ ಜೊತೆಗೆ ಈ ಶಬ್ದಗಳು ಭಗವದ್ವಾಚಕವೂ ಆಗಿವೆ. ಅಂದ್ರೆ ಬೇರೆ ಪದಾರ್ಥಗಳನ್ನು ಹೇಳಿಕೊಡತಕ್ಕಂತಹ ಶಬ್ದಗಳು ಭಗವದ್ವಾಚಕವೂ ಆಗಿ ಬೇರೆ ಪದಾರ್ಥಗಳನ್ನ ರೂಢಿ ಮೊದಲಾದ ವೃತ್ತಿಗಳಿಂದ ಲಕ್ಷಣಯ ಹಿಂಗೆಲ್ಲ ಹೇಳಿಕೊಡ್ತವೆ ಅಂತ ನಾವು ಹೇಳಿ. ಹೇಗೆ ಅಂದ್ರೆ ಒಂದು ದೃಷ್ಟಾಂತ ಹೇಳಿದ್ದ. ಏನು ದೃಷ್ಟಾಂತ? ಮಧ್ವಾದಿವತ ಮಧು ಶಬ್ದ ಇದೆ. ಮಧು ಶಬ್ದ ಇದು ಭಗವದ್ವಾಚಕನೇ. ಮಧು ಶಬ್ದ ಇದು ಭಗವದ್ವಾಚಕವಾದರೂ ಕೂಡ ಜೇನುತುಪ್ಪ ಎಂಬ ಪದಾರ್ಥವನ್ನು ಹೇಳಿಕೊಡ್ತದೋ ಇಲ್ಲೋ? ಮುಖ್ಯ ವೃತ್ತಿಯಿಂದ ಮಧು ಎಂಬ ಶಬ್ದ ಭಗವದ್ವಾಚಕವಾದರೂ ಕೂಡ ರೂಢಿ ಎಂಬ ವೃತ್ತಿಯಿಂದ ಜೇನುತುಪ್ಪ ಎಂಬ ಪದಾರ್ಥವನ್ನು ಹೇಳಿಕೊಡ್ತದೆ. ಆ ರೀತಿಯಾಗಿ ಈ ಎಲ್ಲ ಶಬ್ದಗಳು ರೂಢಿ ಮೊದಲಾದ ಅನೇಕ ವೃತ್ತಿಗಳಿಂದ ಮತ್ತು ಲಕ್ಷಣಯ ಬೇರೆ ಪದಾರ್ಥಗಳನ್ನು ಕೂಡ ಹೇಳಿಕೊಡುತ್ತವೆ ಅಂತ ಈ ರೀತಿ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ತದಪಿ ನ ಶೋಭಾಂ ಬಿಭರ್ತಿ. ಇದೂ ಕೂಡ ಸರಿಯಾದ ವಿವರಣೆ ಅಲ್ಲ. ಇದೂ ಕೂಡ ಈ ಉತ್ತರವೂ ಕೂಡ ಶೋಭೆಯನ್ನು ತಂದು ಕೊಡ್ತಕ್ಕಂಥದ್ದಲ್ಲ. ಈ ರೀತಿಯಾಗಿ ಹೇಳುವ ಉತ್ತರವೂ ಸರಿಯಾದದ್ದಲ್ಲ ಅಂತ ಮತ್ತೆ ಪೂರ್ವ ಪಕ್ಷ. ಯಾಕೆ? ತಥಾ ಸತಿ ಅನ್ಯಸ್ಯಾಪಿ ಮುಖ್ಯವಾಚ್ಯತ್ವ ಪ್ರಸಂಗೇನ ಪರಮಾತ್ಮನಃ ಏವ ಮುಖ್ಯವಾಚ್ಯತ್ವಂ ಇತಿ ಪ್ರತಿಜ್ಞಾ ವ್ಯಾಘಾತಾತ್. ಹಾಗಾದ್ರೆ ನೀವೇನಂದ್ರೆ, ಮುಖ್ಯ ವೃತ್ತಿಯಿಂದಲೇನೆ ಪರಮಾತ್ಮನನ್ನೂ ಶಬ್ದ ಹೇಳಿಕೊಡ್ತವೆ, ಅದೇ ರೀತಿ ಮುಖ್ಯ ವೃತ್ತಿಯಿಂದಲೇನೆ ಶಬ್ದಗಳು ಬೇರೆ ಪದಾರ್ಥಗಳನ್ನು ಹೇಳಿಕೊಡ್ತವೆ ಅಂತಂದ್ರೆ ಹಾಗಾದರೆ ಪರಮಾತ್ಮ ಮಾತ್ರ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಅಂತ ನೀವು ಹಿಂದೆ ಹೇಳಿದ ನಿಮ್ಮ ಪ್ರತಿಜ್ಞೆಗೆ ವಿರೋಧ ಬರುತ್ತದೆ. ಪರಮಾತ್ಮನೇ ಎಲ್ಲ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯ ಎಂಬ ನಿಮ್ಮ ಹಿಂದಿನ ಪ್ರತಿಜ್ಞೆ ಬಿದ್ದೋಯಿತು. ಹಿಂದೆ ಪ್ರತಿಜ್ಞೆ ಬಿದ್ದು ಹೋಗುತ್ತದೆ. ಆದ್ದರಿಂದ ಯಾಕೆ ಯೋಗ ರೂಢ್ಯೋರೇವ ಮುಖ್ಯ ವೃತ್ತಿತ್ವ. ಯೋಗ ವೃತ್ತಿ ಅದು ಮುಖ್ಯ ವೃತ್ತಿನೇ, ರೂಢಿ ವೃತ್ತಿ ಅದು ಮುಖ್ಯ ವೃತ್ತಿನೇ. ಯೌಗಿಕವಾಗಿ ಪರಮಾತ್ಮನನ್ನ ರೂಢಿಯಿಂದ ಬೇರೆ ಪದಾರ್ಥಗಳನ್ನ ಶಬ್ದಗಳು ಹೇಳಿಕೊಡ್ತವೆ ಅಂದರೆ ಅಂತೂ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಹೇಳಿಕೊಡ್ತವೆ, ಬೇರೆ ಪದಾರ್ಥಗಳನ್ನು ಹೇಳಿಕೊಡ್ತವೆ ಶಬ್ದಗಳು ಅಂತ ಆಯಿತು. ಅಂದ ಮೇಲೆ ಪರಮಾತ್ಮ ಮಾತ್ರ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾಗಿದ್ದಾನೆ ಎಂಬುದು ಇಲ್ಲ ಅಂತಾಯಿತು.
ಮುಖ್ಯ ವೃತ್ತಿಯಿಂದ ಪರಮಾತ್ಮನೂ ವಾಚ್ಯ, ಬೇರೆ ಪದಾರ್ಥಗಳು ಮುಖ್ಯ ವೃತ್ತಿಯಿಂದಲೇ ವಾಚ್ಯ ಅಂತಾಗುತ್ತವೆ. ನೋಡಿ ಇಲ್ಲೇನು ಅಂದ್ರೆ ಒಂದು ಮಾತು, ನಹಿ ಅಕ್ಷಾದಿ ಶಬ್ದಾನ ರೂಢ್ಯಾದಿ ನೈವ ಅನೇಕ ವಾಚಿನ ಕ್ವಚಿತ್ ಮುಖ್ಯತ ಕ್ವಚಿನ್ನ ಇತ್ಯಸ್ತಿ ನಹಿ, ಹೀಗಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂದ್ರೆ ಅಕ್ಷ ಮೊದಲಾದ ಶಬ್ದಗಳಿವೆ. ಒಂದು ಅರ್ಥದಲ್ಲಿ ಮುಖ್ಯ, ಇನ್ನೊಂದು ಅರ್ಥದಲ್ಲಿ ಅಮುಖ್ಯ ಎಂಬುವ ವ್ಯವಸ್ಥೆ ಅಲ್ಲಿ ಇಲ್ಲ. ಅಕ್ಷ ಅಂದ್ರೆ ಪಗಡೆ ಆಟ ಆಡುವಾಗ ಬಳಸುವ ಲೆತ್ತಗಳು ಅಂತ ಕರೀತಾರೆ. ಅಕ್ಷ ಅಂದ್ರೆ ಕಣ್ಣು, ಗೊತ್ತಾಯ್ತು. ಅಕ್ಷಗಳು ಅಂದ್ರೆ ಇಂದ್ರಿಯ, ಪ್ರತ್ಯಕ್ಷ ಇಂದ್ರಿಯಗಳಿಗೆ ಅಕ್ಷ ಅಂತ ಕರೆದಿದ್ದಾರೆ. ಅನೇಕ ಅರ್ಥಗಳಿವೆ. ಅಕ್ಷ ಎಂಬ ಶಬ್ದ ಪಗಡೆ ಆಡುವ ಲೆತ್ತಗಳು, ಅಥವಾ ಏನಂತಾರೆ, ಪಗಡೆ ಆಡುವ ಲೆತ್ತಗಳು, ಇಂದ್ರಿಯಗಳು, ಕಣ್ಣು, ಎಲ್ಲ ಪದಾರ್ಥಗಳನ್ನು ಕೂಡ ರೂಢಿ ವೃತ್ತಿಯಿಂದ ಮುಖ್ಯ ವೃತ್ತಿಯಿಂದಲೇ ಹೇಳಿಕೊಡುತ್ತದೆ. ಅಕ್ಷಾದಿ ಶಬ್ದಗಳು, ಅಕ್ಷ ಮೊದಲಾದ ಶಬ್ದಗಳು ಅವು ರೂಢಿಯಿಂದಲೇನೆ ಅನೇಕ ಪದಾರ್ಥ ವಾಚಿಯಾಗಿವೆ. ಅಕ್ಷ ಮೊದಲಾದ ಶಬ್ದಗಳು ಕೆಲವನ್ನ ಮುಖ್ಯ ವೃತ್ತಿಯಿಂದ ಹೇಳಿಕೊಡ್ತವೆ, ಕೆಲವು ಪದಾರ್ಥವನ್ನು ಮುಖ್ಯ ವೃತ್ತಿಯಿಂದ ಹೇಳಿಕೊಡಲ್ಲ. ಹಿಂಗೆಲ್ಲ ಏನು ವ್ಯವಸ್ಥೆ ಅಲ್ಲಿ ಇಲ್ಲ. ಹಿಂಗೆಲ್ಲ ವ್ಯವಸ್ಥೆ ಅಲ್ಲೇನು ಇಲ್ಲ. ಆ ರೀತಿಯಾಗಿ ಈ ಶಬ್ದಗಳಲ್ಲ ಅಂತಾಯ್ತು. ಅಂದ್ರೆ ಹಿಂಗಾಯ್ತು ಅಂತ. ಈಗ ಏನು ಅಂದ್ರೆ ಅವ್ಯಕ್ತ ಮೊದಲಾದ ಶಬ್ದಗಳು, ಆಕಾಶ ಮೊದಲಾದ ಶಬ್ದಗಳು ಪರಮಾತ್ಮನನ್ನು ಮುಖ್ಯ ವೃತ್ತಿಯಿಂದ ಹೇಳಿಕೊಡ್ತವೆ, ಬೇರೆ ಪದಾರ್ಥಗಳನ್ನು ಮುಖ್ಯ ವೃತ್ತಿಯಿಂದ ಹೇಳಿಕೊಡ್ತವೆ ಅಂತ ನೀವು ಒಪ್ಪುಕೊಂಡಂಗ ಆಯಿತು. ಅಂದ ಮೇಲೆ ಪರಮಾತ್ಮ ಮಾತ್ರ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾಗಿದ್ದಾನೆ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬರುತ್ತದೆ. ಕೊನೆಗೇನಾಯ್ತು ಹಾಗಾದ್ರೆ? ಪೂರ್ವ ಪಕ್ಷಿಗಳಂತ ಆತಃ ಸರ್ವಶಬ್ದಾನ ಮುಖ್ಯ ವೃತ್ಯ ಪರಮಾತ್ಮೈಕ ವಾಚಿತ್ವೇ ಅನ್ಯತ್ರ ವ್ಯವಹಾರ ಲೋಪಾಪಾತ. ಪರಮಾತ್ಮ ಮಾತ್ರ ಸಕಲ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯ ಅಂತಂಬೋದಾದ್ರೆ ಬೇರೆ ಯಾವ ಶಬ್ದಗಳಿಂದಲೂ ಬೇರೆ ಯಾವ ಪದಾರ್ಥಗಳನ್ನು ವ್ಯವಹಾರವೇ ಮಾಡಬಾರದು. ಪರಮಾತ್ಮನನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನು ಶಬ್ದಗಳಿಂದ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಾ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ, ಬೇರೆ ಪದಾರ್ಥಗಳನ್ನು ಹೇಳಿಕೊಡಲ್ಲ ಅಂತ ಹಿಂಗೆಲ್ಲ ವ್ಯವಸ್ಥೆ ಆದರೆ ನಾವು ಶಬ್ದಗಳಿಂದ ಬೇರೆ ಪದಾರ್ಥವನ್ನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ತಸ್ಯ ಚ ಅನಿಷ್ಟತ್ವ, ಈ ಒಂದು ಅನಿಷ್ಟ ಪ್ರಸಂಗ ನಿಮಗಿದ್ದೇ ಇದೆ. ಈ ಅನಿಷ್ಟ ಪ್ರಸಂಗ ಇರೋದ್ರಿಂದ ನ ಪರಮಾತ್ಮೈವ ಮುಖ್ಯತಃ ಸರ್ವ ಶಬ್ದ ವಾಚ್ಯ. ಅಂದ ಮೇಲೆ ಪರಮಾತ್ಮ ಮಾತ್ರ ಸರ್ವ ಶಬ್ದ ವಾಚ್ಯನಾದವನು, ಆ ಪರಮಾತ್ಮ ಮಾತ್ರ ಸರ್ವ ಶಬ್ದ ವಾಚ್ಯನಾದವನು ಎಂಬ ಮಾತು ಇದು ಸರ್ವಥಾ ಯುಕ್ತವಾದದ್ದಲ್ಲ. ಅಂದ ಮೇಲೆ ಓಂ ತತ್ವ ಸಮನ್ವಯಾತ್ ಓಂ ಎಂಬ ಸೂತ್ರದಲ್ಲಿ ಹೇಳಿದ್ದದು ಸರಿಯಲ್ಲ. ಸರ್ವ ಶಬ್ದಗಳು ಮುಖ್ಯ ವೃತ್ತಿಯಿಂದ ಪರಮಾತ್ಮನ ಮಾತ್ರ ಹೇಳಿಕೊಡ್ತವೆ ಎಂಬ ವಾದ ಇದು ಸರಿಯಾದದ್ದಲ್ಲ, ಯುಕ್ತವಾದದ್ದಲ್ಲ ಎಂಬ ಮಾತನ್ನ ಪೂರ್ವ ಪಕ್ಷಿಗಳು ಹೇಳ್ತಾ ಇದ್ದಾರೆ. ಹೀಗೆ ಪೂರ್ವ ಪಕ್ಷ ಬಂದ್ರೆ ಸಿದ್ಧಾಂತ ಯತ್ ಸೂತ್ರಮವತಾರ್ಯ ವ್ಯಾಚಷ್ಟೇ, ಸಿದ್ಧಾಂತವನ್ನು ಹೇಳ್ತಾ ಆಚಾರ್ಯರು ಸೂತ್ರಕ್ಕೆ ಅವತರಣಿಕೆಯನ್ನು ಕೊಟ್ಟು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಃ ಇತಿ ಹೇಳಿ ಭಾಷ್ಯವಾಕ್ಯ, ಅಥೋ ಬ್ರವೀತಿ. ಈ ರೀತಿ ಪೂರ್ವ ಪಕ್ಷ ಬಂದ್ರೆ ಅತಃ ಆದ್ದರಿಂದ ಬ್ರವೀತಿ, ಸೂತ್ರಕಾರರು ಉತ್ತರ ಕೊಡ್ತಾ ಇದ್ದಾರೆ ಅಂತಂತಾರೆ ಆಚಾರ್ಯರು. ಏನ್ ಸೂತ್ರ ಹೇಳಿ? ಓಂ ಸಮಾಕರ್ಷಾತು. ಸಮಾಕರ್ಷಾತು ಏನ್ ಅಭಿಪ್ರಾಯ ಅಂದ್ರೆ ಹೌದು ಅಂತ ಒಪ್ಪಿಕೊಂಡು ಉತ್ತರ ಹೇಳ್ತಾ ಇದ್ದಾರೆ. ಸಕಲ ಶಬ್ದಗಳು ಸ್ವಾಭಾವಿಕವಾಗಿ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕನೇ ಹೌದು, ಎಸ್. ಆದರೂ ವಿಷ್ಣುವಾಚಕವಾದ ಶಬ್ದಗಳನ್ನ ಪರಮಾತ್ಮನಿಂದ ಸಮಾಕರ್ಷ ಮಾಡಿ, ಅಂದ್ರೆ ಆ ಪರಮಾತ್ಮನಿಂದ ಈಚೆಗೆ ತಂದು ಪರಮ ಮುಖ್ಯ ವೃತ್ತಿಯಿಂದ ಸಕಲ ಶಬ್ದಗಳು ವಿಷ್ಣುವಾಚಕನೇ, ಇದು ಸಿದ್ಧಾಂತವೇ.
ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕವೇ ಆದ ಶಬ್ದಗಳನ್ನ ವಿಷ್ಣುವಿನಿಂದ ಸಮಾಕರ್ಷಣ ಮಾಡಿ, ಅಂದ್ರೆ ಸ್ವಲ್ಪ ಎಳೆದು ತಂದು ಈ ಜಗತ್ತಿನ ಈ ಲೋಕದ ಬೇರೆ ವಸ್ತುಗಳಿಗೂ ಕೂಡ ಆ ಶಬ್ದ ಮುಖ್ಯ ವೃತ್ತಿಯಿಂದ ವಾಚಕಗಳಾಗಿವೆ ಅಂಥೇಳಿ ನಾವು ವ್ಯವಹಾರವನ್ನು ಕೂಡಿಸಬಹುದು. ಅಂದ್ರೆ ಸಕಲ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಿನನ್ನೇ ಹೇಳಿಕೊಡ್ತವೆ, ಅದರಲ್ಲಿ ಸಂದೇಹ ಇಲ್ಲ. ಮುಖ್ಯ ವೃತ್ತಿಯಿಂದ ಶಬ್ದಗಳು ಆ ವಿಷ್ಣುವಿನಿಂದ ನಾವು ತಂದು ಬೇರೆ ಪದಾರ್ಥಗಳನ್ನು ಹೇಳಿಕೊಡ್ತವೆ. ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕ, ಮುಖ್ಯ ವೃತ್ತಿಯಿಂದ ಬೇರೆ ಪದಾರ್ಥವಾಚಕವೂ ಆಗಿವೆ ಶಬ್ದಗಳು. ವಿಷ್ಣುವಿನಿಂದ ಸಮಾಕರ್ಷ ಮಾಡಿ ಬೇರೆ ಪದಾರ್ಥಗಳನ್ನು ಶಬ್ದಗಳು ಹೇಳಿಕೊಡ್ತವೆ. ಬೇರೆ ಪದಾರ್ಥಗಳನ್ನು ಕೂಡ ನಾವು ಶಬ್ದಗಳಿಂದ ವ್ಯವಹಾರ ಮಾಡಬಹುದು. ವ್ಯವಹಾರ ಲೋಪ ಎಂಬ ಪ್ರಸಂಗ ಏನಿಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಸೂತ್ರಕಾರರು. ವೇದವ್ಯಾಸ ದೇವರು ಓಂ ಸಮಾಕರ್ಷಾತ್ ಓಂ ಎಂಬ ಮಾತನ್ನ ಹೇಳಿಕೊಡ್ತಾ ಇದ್ದಾರೆ. ಭಾಷ್ಯವಾಕ್ಯ ಹೇಳಿ. ಪರಮಾತ್ಮವಾಚಿನಃ ಶಬ್ದಾ ಅನ್ಯತ್ರ ಸಮಾಕೃಷ್ಯ ವ್ಯವಕ್ರಿಯಂತೆ. ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು? ಪರಮಾತ್ಮವಾಚಿಯಾದ ಶಬ್ದಗಳೇ ಪರಮ ಮುಖ್ಯ ವೃತ್ತಿಯಿಂದ ಶಬ್ದಗಳು ಪರಮಾತ್ಮನನ್ನ ಹೇಳಿಕೊಡ್ತವೆ, ಹೌದು. ಆದರೆ ಅನ್ಯತ್ರ ಸಮಾಕೃಷ್ಯ, ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಾಚಕವಾದ ಶಬ್ದಗಳನ್ನು ನಾವು ಬೇರೆ ಕಡೆ ಎಳೆದು ತಂದು, ಅಂದ್ರೆ ಲಕ್ಷಣ ವೃತ್ತಿಯಿಂದ ಮುಖ್ಯ ವೃತ್ತಿಯಿಂದ ಬೇರೆ ಪದಾರ್ಥಗಳನ್ನು ಶಬ್ದಗಳು ವ್ಯವಹಾರ ಮಾಡಬಹುದು. ಶಬ್ದಗಳಿಂದ ಬೇರೆ ಪದಾರ್ಥಗಳನ್ನು ಕೂಡ ನಾವು ವ್ಯವಹಾರ ಮಾಡಬಹುದು. ಇಷ್ಟು ಭಾಷ್ಯದ ಅರ್ಥ ತತ್ವಪ್ರಕಾಶಕ ವಿವರಣೆ ಮಾಡ್ತಾರೆ. ಏನು? ನ ಪರಮಾತ್ಮನಃ ಮುಖ್ಯತಃ ಸರ್ವ ಶಬ್ದವಾಚ್ಯತ್ವೆ ಅನ್ಯತ್ರ ವ್ಯವಹಾರ ಲೋಪ. ನ ಅನ್ಯತ್ರ ವ್ಯವಹಾರ ಲೋಪ. ಶಬ್ದಗಳು ಮುಖ್ಯ ವೃತ್ತಿಯಿಂದ ಸಕಲ ಶಬ್ದಗಳು ಪರಮಾತ್ಮ ವಾಚಿಯಾಗಿವೆ ಅಂತ ಒಪ್ಪಿಕೊಂಡ್ರೆ, ಹಾಗಾದ್ರೆ ಬೇರೆ ಪದಾರ್ಥಗಳನ್ನು ನಾವು ವ್ಯವಹಾರ ಮಾಡೋದು ಹೇಗೆ? ಎಲ್ಲ ಶಬ್ದಗಳು ಪರಮಾತ್ಮ ವಾಚಿ ಆದರೆ ಬೇರೆ ಪದಾರ್ಥಗಳನ್ನು ನಾವು ಹೇಗೆ, ಯಾವ ಶಬ್ದಗಳಿಂದ ವ್ಯವಹಾರ ಮಾಡಬೇಕು? ಬೇರೆ ಪದಾರ್ಥಗಳ ವ್ಯವಹಾರವೇ ಲೋಪವಾಗುತ್ತದಲ್ಲ ಎಂಬ ಪ್ರಸಂಗ ಏನಿಲ್ಲ. ಯಾಕೆ? ತತ್ರ ರೂಢ್ಯಾದೇ ಅಭ್ಯುಪಗಮಾತ್. ರೂಢಿ ಮೊದಲಾದ ಮುಖ್ಯ ವೃತ್ತಿಯಿಂದಲೇನೆ ಶಬ್ದಗಳು ಲೋಕದ ಬೇರೆ ಪದಾರ್ಥಗಳನ್ನು ಕೂಡ ಹೇಳಿಕೊಡುತ್ತವೆ ಎಂಬುದನ್ನು ನಾವು ಒಪ್ತೇವೆ ಅಂತ. ಪರಮ ಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಹೀಗೆ ಎರಡು ಭಾಗ. ಪ್ರತಿಯೊಂದು ಶಬ್ದಗಳು ಬರೀ ಮುಖ್ಯ ವೃತ್ತಿ ಅನ್ನಬಾರದು. ದೇವರನ್ನು ಹೇಳಿಕೊಡುವಾಗ ಪ್ರತಿಯೊಂದು ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಬ್ರಹ್ಮವಾಚಕ. ಮುಖ್ಯ ವೃತ್ತಿ ಅಪರಮ ಮುಖ್ಯ ವೃತ್ತಿ ಅಂದ್ರೆ ಅದನ್ನು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ಹೇಳಿಕೊಡ್ತವೆ ಸಕಲ ಶಬ್ದಗಳು. ಪರಮ ಮುಖ್ಯ ವೃತ್ತಿಯಿಂದ. ಅಪರಮ ಮುಖ್ಯ ವೃತ್ತಿಯಿಂದ ಲೋಕದ ಬೇರೆ ಪದಾರ್ಥಗಳನ್ನು ಕೂಡ ಶಬ್ದಗಳು ಹೇಳಿಕೊಡ್ತವೆ. ಆ ಅಪರಮ ಮುಖ್ಯ ವೃತ್ತಿ ಅಂದ್ರೆ ಅದರ ರೂಢಿ, ಲಕ್ಷಣ, ಯೋಗ ಎಲ್ಲವೂ ಬರ್ತವೆ. ಇರಲಿ, ಈ ರೀತಿ ವ್ಯವಸ್ಥೆ ಮಾಡ್ತೇವೆ. ಆದ್ದರಿಂದ ಬೇರೆ ಪದಾರ್ಥಗಳ ವ್ಯವಹಾರವೇ ಲೋಪವಾಗುತ್ತದೆ ಎಂಬ ಪ್ರಸಂಗ ಏನಿಲ್ಲ. ತತ್ರ ರೂಢ್ಯಾದೇಹ ಅಭ್ಯುಪಗಮಾತ್. ಇದರ ಮೇಲೆ ಪ್ರಶ್ನೆ ಮತ್ತೆ ಏನು ಅಂದ್ರೆ, ತಥಾ ಸತಿ ಉಭಯೋ ಮುಖ್ಯವಾಚ್ಯತ್ವಂ ಪ್ರಾಪ್ತಂ ಇತಿ ಚೇತ್ ಮೈವಂ. ಹಾಗಾದ್ರೆ ಮತ್ತೆ ಪ್ರಶ್ನೆ ಬಂತು, ಪರಮಾತ್ಮನು ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯ, ಬೇರೆ ಪದಾರ್ಥಗಳು ಕೂಡ ಮುಖ್ಯ ವೃತ್ತಿಯಿಂದ ವಾಚ್ಯ. ಹಾಗಾದ್ರೆ ಒಂದೇ ಶಬ್ದದಿಂದಲೇನೆ ಎರಡು ಪದಾರ್ಥಗಳು ಮುಖ್ಯ ವೃತ್ತಿಯಿಂದ ವಾಚ್ಯ ಅಂತಾಯ್ತಲ್ಲ, ಇದು ಸರಿ ಹೋಗೋದಿಲ್ಲ. ಪರಮಾತ್ಮ ಮತ್ತು ಲೋಕದ ಪದಾರ್ಥಗಳು ಎರಡೂಗಳೂ ಕೂಡ ಶಬ್ದದ ಮುಖ್ಯಾರ್ಥ ಅಂತ ಹೇಗೆ ಹೇಳೋದು? ಹಂಗಾಗ್ತದಲ್ಲ ಮೈವಂ. ಹಾಗ ಅನ್ಕೋಬೇಡಿ. ಏನು ಭವೇದೇ ತತ್ ಯದಿ ಅಕ್ಷಾದಿ ಶಬ್ದವತ ಉಭಯತ್ರ ಅನ್ಯೋನ್ಯ ನಿರಪೇಕ್ಷಾ ಶಬ್ದ ಪ್ರವೃತ್ತಿ ಸ್ಯಾತ್. ಶಬ್ದ ಪ್ರವೃತ್ತಿ ಇತಿ ಏತದ್ ಭವೇತ್. ಎರಡೆರಡು
ಪದಾರ್ಥಗಳು, ಪರಮಾತ್ಮ ಮತ್ತು ಲೋಕದ ಇತರ ಪದಾರ್ಥಗಳು ಎರಡೂ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯ ಹೇಗೆ ಅಂತ ಪ್ರಶ್ನೆ ಬಂದರೆ ಇದು ಸರಿ ಆಗುವುದಿಲ್ಲ ಅಂತ ಯಾವಾಗ ಹೇಳಬಹುದಾಗಿತ್ತು? ನೋಡಿ, ಅಕ್ಷ ಮೊದಲಾದ ಶಬ್ದಗಳು, ಲೆಪ್ತ, ಅಕ್ಷ ಅಂದ್ರೆ ಬಂಡಿಯ ಚಕ್ರ, ಅಕ್ಷ ಅಂದ್ರೆ ಇಂದ್ರಿಯಗಳು, ಅಕ್ಷ ಅಂತಂದ್ರೆ ಗೊತ್ತಾಯ್ತು ಪ್ರತ್ಯಕ್ಷ, ಈಗ ಅನೇಕ ಅರ್ಥಗಳನ್ನು ಹೇಳುತ್ತೇವೆ. ಈ ಅನೇಕ ಅರ್ಥಗಳನ್ನು ಅಕ್ಷ ಎಂಬ ಒಂದು ಶಬ್ದ ಸ್ವತಂತ್ರವಾಗಿ ಹೇಳುತ್ತದೆ. ಅಕ್ಷ ಎಂಬ ಶಬ್ದ ಸ್ವತಂತ್ರವಾಗಿ ಬೇರೆ 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 ಅರ್ಥಗಳಿಗೆ ಮುಖ್ಯ ವೃತ್ತಿಯಿಂದಲೇ ವಾಚಕವಾಗಿದೆ. ಆದರೆ ಅವ್ಯಕ್ತ ಆಕಾಶಾದಿ ಶಬ್ದಗಳು, ಈ ವೇದೋಕ್ತವಾದ ಶಬ್ದಗಳು ಹಾಗಲ್ಲ. ವ್ಯವಸ್ಥೆ ಬೇರೆ ಇದೆ. ಅವ್ಯಕ್ತ ಆಕಾಶಾದಿ ಶಬ್ದಗಳು ಸ್ವತಂತ್ರವಾಗಿ ಪರಮಾತ್ಮನ ಅಧೀನವಾಗಿ ಲೋಕದ ಪದಾರ್ಥಗಳನ್ನು ಹಿಂಗೆ ಹೇಳಿಕೊಡ್ತವೆ. ಅಕ್ಷಾದಿ ಶಬ್ದಗಳಂತೆ ಒಂದೇ ಆಕಾಶ ಅವ್ಯಕ್ತಾದಿ ಶಬ್ದಗಳು ಸ್ವತಂತ್ರವಾಗಿ ಪರಮಾತ್ಮನನ್ನು ಹೇಳಿಕೊಡ್ತವೆ, ಅದೇ ರೀತಿ ಸ್ವತಂತ್ರವಾಗಿ ಲೋಕದ ಪದಾರ್ಥಗಳನ್ನು ಹೇಳಿಕೊಡ್ತವೆ ಅಂತಾಗಿದ್ರೆ ಈ ಆಕ್ಷೇಪ, ಈ ಪ್ರಶ್ನೆ ಸರಿ ಹೋಗುತ್ತಾ ಇತ್ತು. ನ ಚೈವಂ ಕಿಂತು, ಈ ಅವ್ಯಕ್ತಾದಿ ಶಬ್ದಗಳು ಏನಾಗಿವೆ, ಆಕಾಶಾದಿ ಶಬ್ದಗಳು ಕಿಂತು ಸ್ವತಃ ಮುಖ್ಯ ವೃತ್ಯ ಪರಮಾತ್ಮೈಕ ವಾಚಿನಾಂ ಶಬ್ದಾನಾಂ, ಸ್ವಾಭಾವಿಕವಾಗಿ ಪರಮ ಮುಖ್ಯ ವೃತ್ತಿಯಿಂದ ಸ್ವತಂತ್ರವಾಗಿ ಪರಮಾತ್ಮೈಕ ವಾಚೆ ಆಗಿವೆ. ವ್ಯವಹಾರ ಸಿದ್ಧ್ಯರ್ಥಂ, ಲೋಕದ ವ್ಯವಹಾರ ನಡೆಯಬೇಕು, ಬೇರೆ ಪದಾರ್ಥಗಳನ್ನು ನಾವು ವ್ಯವಹಾರ ಮಾಡಬೇಕು ಶಬ್ದಗಳಿಂದ. ಆದ್ದರಿಂದ ಈ ವ್ಯವಹಾರ ಸಿದ್ಧಿಗಾಗಿ ತತಃ ಸಮಾಕೃಷ್ಯ, ಆ ಪರಮಾತ್ಮನಿಂದ ಆ ಪದಾರ್ಥಗಳನ್ನು, ಆ ಶಬ್ದಗಳನ್ನು ಎಳೆದು ತಂದು ಅನ್ಯತ್ರ ಲೋಕದ ಬೇರೆ ಪದಾರ್ಥಗಳಲ್ಲಿ ರೂಢತ್ವೇನ ಸಂಕೇತಿತತ್ವಾತ್, ಅಂದ್ರೆ ರೂಢಿಯಿಂದ ನಾವು ಬೇರೆ ಪದಾರ್ಥಗಳನ್ನು ಕೂಡ ಈ ಶಬ್ದಗಳಿಂದ ಕರೆಯಬೇಕು ಅಂತ ಸಂಕೇತ ಮಾಡಿದ್ದೇವೆ. ಅಂದ್ರೆ ಬೇರೆ ಪದಾರ್ಥಗಳನ್ನ ಶಬ್ದಗಳಿಂದ ನಾವು ಏನು ವ್ಯವಹಾರ ಮಾಡುತ್ತೇವೆ, ಇದು ನಿರಪೇಕ್ಷವಾದ ಪ್ರವೃತ್ತಿ. ಅಂದ್ರೆ ಪರಮಾತ್ಮನ ಅಪೇಕ್ಷೆ ಪಡದೇನೆ ಸ್ವತಂತ್ರವಾಗಿ ಶಬ್ದಗಳು ಲೋಕದ ಪದಾರ್ಥಗಳನ್ನು ಹೇಳಿಕೊಡ್ತವೆ ಅಂತ ಹಾಗಲ್ಲ. ಅಂದ್ರೆ ಒಂದೇ ಆಕಾಶ ಅವ್ಯಕ್ತಾದಿ ಶಬ್ದಗಳು ಸ್ವತಂತ್ರವಾಗಿ ಪರಮಾತ್ಮನನ್ನ ಈ ಲೋಕದ ಪದಾರ್ಥಗಳನ್ನು ಹೇಳಿಕೊಡ್ತವೆ ಅಂತ ಅಲ್ಲ. ಅಕ್ಷಾದಿ ಶಬ್ದಗಳು ಅಂದ್ರೆ ನಿರಪೇಕ್ಷವಾಗಿ ಕೆಲವು ಸಲ ಪಗಡೆ ಆಟದ ಲೆತ್ತಗಳು ಅಂತ ಹೇಳ್ತದೆ ಅಕ್ಷ ಶಬ್ದಕ್ಕೆ, ಕೆಲವು ಸಲ ಕಣ್ಣು ಅಂತ ಅರ್ಥ, ಕೆಲವು ಸಲ ಇಂದ್ರಿಯಗಳು, ಕೆಲವು ಸಲ ಚಕ್ರ, ಅನೇಕ ಅರ್ಥಗಳು. ಹಾಗಲ್ಲ, ಇಲ್ಲಿ ಅನ್ಯೋನ್ಯ ನಿರಪೇಕ್ಷತೆಯ ಅಕ್ಷಾದಿ ಶಬ್ದಗಳು ಹೇಗೆ ಪದಾರ್ಥಗಳನ್ನು ಹೇಳಿಕೊಡ್ತವೆ ಬೇರೆ ಬೇರೆ ಪದಾರ್ಥಗಳನ್ನು, ಹಾಗೆ ಅವ್ಯಕ್ತ ಆಕಾಶಾದಿ ಶಬ್ದಗಳು ಅನ್ಯೋನ್ಯ ನಿರಪೇಕ್ಷತೆಯ ಪರಮಾತ್ಮ ಮತ್ತು ಲೋಕದ ಪದಾರ್ಥಗಳನ್ನು ಹೇಳಿಕೊಡ್ತವೆ ಅಂತಂದ್ರೆ ಅಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಪರಮಾತ್ಮನ ಅಧೀನವಾಗಿ ಅಪರಮ ಮುಖ್ಯ ವೃತ್ತಿಯಿಂದ ಹೇಳಿಕೊಡ್ತವೆ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ಅಂದ್ರೆ ಯೋಗ ವೃತ್ತಿಯಿಂದ ಈ ಜಗತ್ತಿನ ಪದಾರ್ಥಗಳನ್ನು ಹೇಳೋ ಶಬ್ದಗಳು ಇವೆ. ಗೊತ್ತಾಯ್ತು? ಇವುಗಳ ಅರ್ಥಗಳು ಮತ್ತು ಆ ಶಬ್ದಗಳ ಧರ್ಮ ಗುಣಗಳು ಆ ವಸ್ತುವಿನಲ್ಲಿ ಇರುತ್ತವೆ. ಶಬ್ದದ ಧರ್ಮ ಮತ್ತು ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರುತ್ತವೆ, ಆ ವ್ಯಕ್ತಿಯನ್ನ ಆ ಶಬ್ದದಿಂದ ಯೋಗ ವೃತ್ತಿಯಿಂದ ಕರೆಯತಕ್ಕಂಥದ್ದು. ಪ್ರತಿಯೊಂದು ಶಬ್ದದ ಅವಯವಾರ್ಥ ಅಂದ್ರೆ ಆ ಶಬ್ದದ ಅರ್ಥವಾದ ಗುಣಗಳು ಧರ್ಮಗಳು ಪರಮಾತ್ಮನಲ್ಲಿ ಇವೆ. ಆದ್ದರಿಂದ ಮುಖ್ಯ ವೃತ್ತಿಯಲ್ಲಿ ಒಂದಾದ ಯೋಗ ವೃತ್ತಿಯಿಂದ ಮೊದಲು ಎಲ್ಲಾ ಶಬ್ದಗಳು ಪರಮಾತ್ಮ ವಾಚಕವೇ ಆಗಿವೆ. ಕೆಲವು ಸಲ ಯೌಗಿಕವಾಗಿ ಬೇರೆ ಪದಾರ್ಥಗಳನ್ನು ಕೂಡ ನಾವು ಶಬ್ದದಿಂದ ವ್ಯವಹಾರ ಮಾಡುತ್ತೇವೆ. ಆ ಶಬ್ದದ ಅರ್ಥ ಗುಣಗಳು ಧರ್ಮಗಳು ಬೇರೆ ಪದಾರ್ಥಗಳಲ್ಲಿ ಏನಿದೆಯಲ್ಲ ಅದು ಭಗವದ್ ಅಧೀನವಾಗಿ ಉಂಟು. ಆದ್ದರಿಂದ ಅಪರಮ ಮುಖ್ಯ ವೃತ್ತಿ ಯೋಗ ವೃತ್ತಿ ಅಂದ್ರೆ ಬೇರೆ ಪದಾರ್ಥಗಳನ್ನು ಹೇಳಿಕೊಡುವಾಗ
ಅಪರಮ ಮುಖ್ಯ ವೃತ್ತಿಯಿಂದ ಆ ಶಬ್ದಗಳು ಬೇರೆ ಪದಾರ್ಥಗಳನ್ನು ಕೂಡ ಅವಶ್ಯವಾಗಿ ಹೇಳಿಕೊಡುತ್ತವೆ ಎಂಬ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಅಂದ್ರೆ ಪ್ರತಿಯೊಂದು ಶಬ್ದಗಳ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿ ಪೂರ್ಣವಾಗಿ ಪರಮಾತ್ಮನಲ್ಲೇ ಇರುತ್ತದೆ. ಪ್ರವೃತ್ತಿ ನಿಮಿತ್ತ ಅನ್ನ ಹೇಳಿದೆ, ಪ್ರತಿಯೊಂದು ಶಬ್ದಗಳ ಅರ್ಥವಾದ ಧರ್ಮ ಗುಣಗಳು ಮುಖ್ಯವಾಗಿ ಪೂರ್ಣವಾಗಿ ಪರಮಾತ್ಮನಲ್ಲೇ ಇರುತ್ತವೆ. ಆದ್ದರಿಂದ ಪರಮ ಮುಖ್ಯ ವೃತ್ತಿಯಿಂದ ಯೌಗಿಕವಾಗಿ ರೂಢಿಯಿಂದ ಸಕಲ ಶಬ್ದಗಳಿಂದ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಬೇರೆ ಪದಾರ್ಥಗಳಲ್ಲಿ ಆ ಶಬ್ದದ ಅವಯವಾರ್ಥ ಅಂದ್ರೆ ಆ ಶಬ್ದದ ಅರ್ಥ ಅಂದ್ರೆ ಆ ಶಬ್ದದ ಗುಣ ಧರ್ಮಗಳು ಅಲ್ಪವಾಗಿ ಇರುತ್ತವೆ ಬೇರೆ ಪದಾರ್ಥಗಳಲ್ಲಿ. ಆದ್ದರಿಂದ ಅಪರಮ ಮುಖ್ಯ ವೃತ್ತಿಯಿಂದ ಯೌಗಿಕವಾಗಿ ಬೇರೆ ಪದಾರ್ಥಗಳನ್ನು ವ್ಯವಹಾರ ಮಾಡಬಹುದು. ಅಲ್ಪ ಪ್ರವೃತ್ತಿ ನಿಮಿತ್ತ ಇರುತ್ತದೆ ಶಬ್ದಗಳ ಒಂದು ಅಲ್ಪವಾದ ಪ್ರವೃತ್ತಿ ನಿಮಿತ್ತ ಬೇರೆ ಪದಾರ್ಥಗಳಲ್ಲಿ ಇರುತ್ತದೆ. ಆ ಅಲ್ಪವಾದ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಬೇರೆ ಪದಾರ್ಥಗಳಲ್ಲಿ ಏನಿರುತ್ತದಲ್ಲ ಅದೂ ಭಗವದಧೀನ. ಅಲ್ಪ ಪ್ರವೃತ್ತಿ ನಿಮಿತ್ತಾನಾಂಚ ತದಧೀನತ್ವಾ ಇತಿ ಭಾವ. ಬೇರೆ ಪದಾರ್ಥಗಳಲ್ಲಿರುವ ಆ ಶಬ್ದದ ಪ್ರವೃತ್ತಿ ನಿಮಿತ್ತ ಅಲ್ಪವಾಗಿ ಏನಿರುತ್ತದೆ ಬೇರೆ ಪದಾರ್ಥಗಳ ಅದೂ ಕೂಡ ಭಗವದಧೀನವೇ. ಇಲ್ಲಿ ಪ್ರಶ್ನೆ, ಅನ್ಯೋನ್ಯ ನಿರಪೇಕ್ಷತೆಯ ಏವ ಕುತಃ ನ ಶಬ್ದ ವೃತ್ತಿ. ಇಲ್ರಿ, ಅಕ್ಷ ಶಬ್ದ ಅನೇಕ ಪದಾರ್ಥಗಳನ್ನ ಅನ್ಯ ನಿರಪೇಕ್ಷವಾಗಿ ಬೇರೆದನ್ನ ಅಪೇಕ್ಷೆ ಪಡದೇನೆ ಸ್ವತಂತ್ರವಾಗಿ ಇಂದ್ರಿಯ ಅಂತ ಅರ್ಥ ಹೇಳ್ತದೆ, ಕಣ್ಣು ಅಂತ ಅರ್ಥ ಹೇಳ್ತದೆ, ಅಕ್ಷ ಲೆತ್ತ ಅಂತ ಅರ್ಥ ಹೇಳ್ತದೆ, ಕುದುರೆ ಅಂತ ಅರ್ಥ ಹೇಳ್ತದೆ, ಚಕ್ರ ಅಂತ ಅರ್ಥ ಅಕ್ಷ ಶಬ್ದಕ್ಕೆ. ಅನ್ಯ ನಿರಪೇಕ್ಷವಾಗಿ ಹಂಗೆ ಅಕ್ಷಾದಿ ಶಬ್ದಗಳು ಬೇರೆ ಪದಾರ್ಥಗಳನ್ನ ಪ್ರತ್ಯೇಕವಾಗಿ ಪರಸ್ಪರ ನಿರಪೇಕ್ಷವಾಗಿ ಹೇಳುತ್ತವೆ. ಹಾಗೆ ಅವ್ಯಕ್ತ ಆಕಾಶಾದಿ ಶಬ್ದಗಳು ಕೂಡ ಪರಸ್ಪರ ನಿರಪೇಕ್ಷತೆಯ ಪರಮಾತ್ಮನನ್ನು ಹೇಳಿ ಬೇರೆ ಪದಾರ್ಥಗಳನ್ನು ಹೇಳಿ. ಯಾಕೆ ಹಿಂಗಾಗಬಾರದು? ಅನ್ಯೋನ್ಯ ನಿರಪೇಕ್ಷತೆಯ ಏವ, ಪರಸ್ಪರ ಒಂದರ ಅಪೇಕ್ಷೆ ಇಲ್ಲದೇನೆ ಅನ್ಯೋನ್ಯ ನಿರಪೇಕ್ಷತೆಯ ಶಬ್ದಗಳಿಗೆ ಬೇರೆ ಪದಾರ್ಥಗಳಲ್ಲಿಯೂ ಕೂಡ ಪ್ರವೃತ್ತಿ ಎಂಬುದು ಕುತಃ ನ, ಯಾಕಿರಬಾರದು ಅಂದ್ರೆ ಇತ್ಯತಃ ಆಹ ಸ್ಮೃತೇರೇವ ಇತ್ಯಾಹ ಪರಸ್ಯ ಇತಿ. ಪದ್ಮಪುರಾಣದ ಮಾತನ್ನ ಕೊಟ್ಟು ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ ನೋಡಿ, ಪ್ರತಿಯೊಂದು ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳಿಕೊಡ್ತವೆ. ಆ ಪರಮಾತ್ಮನಿಂದ ಆ ಶಬ್ದಗಳನ್ನು ಎಳೆದು ಅಪರಮ ಮುಖ್ಯ ವೃತ್ತಿಯಿಂದ ಅಲ್ಪ ಶಬ್ದದ ಪ್ರವೃತ್ತಿ ನಿಮಿತ್ತವುಳ್ಳ ಬೇರೆ ಪದಾರ್ಥಗಳನ್ನು ಶಬ್ದಗಳು ಹೇಳಿಕೊಡ್ತವೆ ಎಂಬ ವ್ಯವಸ್ಥೆ ನಾವು ಮಾಡಿದ್ದಲ್ಲ. ಇದು ಪ್ರಮಾಣಗಳಲ್ಲೇ ತಿಳಿದ ವಿಚಾರ, ಪದ್ಮಪುರಾಣದ ಮಾತು. ಭಾಷ್ಯವಾಕ್ಯ ಹೇಳಿ ಅರ್ಥ ಹೇಳ್ತೇನೆ. ಪರಸ್ಯ ವಾಚಕ ಶಬ್ದಾಃ ಸಮಾಕೃಷ್ಯೇತರೇಷ್ವಪಿ ವ್ಯವಕ್ರಿಯಂತೆ ಸತತಂ ಲೋಕವೇದಾನುಸಾರತಃ ಇತಿ ಪಾದ್ಮೇ. ಪುಟ್ಟ ಪ್ಯಾರ ಇದೆ. ಈ ಒಂದು ಸೂತ್ರ ಪೂರ್ಣ ಮುಗಿದ 16ನೇ ಸೂತ್ರ. ಏನರ್ಥ ಇದಕ್ಕೆ? ಶಬ್ದಾಹ ಸಕಲ ಶಬ್ದಗಳು ಪರಸ್ಯ ವಾಚಕಾಹ ಅಂದ್ರೆ ಲೌಕಿಕ ವೈದಿಕ ಸಕಲ ಶಬ್ದಗಳು ಪರಮಾತ್ಮ ವಾಚಕವೇ ಆಗಿವೆ. ಸಮಾಕೃಷ್ಯ ಆ ಪರಮಾತ್ಮನಿಂದ ಆ ಶಬ್ದಗಳನ್ನು ಎಳೆದು ತಂದು ಇತರೇಶ್ವಪಿ ಅಂದ್ರೆ ಲೋಕವೇದಾನುಸಾರತಃ ಲೌಕಿಕವಾಗಿ ವೈದಿಕವಾದ ವ್ಯವಹಾರದ ಸಿದ್ಧಿಗೆ ಅನುಗುಣವಾಗಿ, ಲೌಕಿಕ ವ್ಯವಹಾರ ಮತ್ತು ವೈದಿಕ ವ್ಯವಹಾರದ ಸಿದ್ಧಿಗೆ ಅನುಗುಣವಾಗಿ ಇತರೇಶ್ವಪಿ ಬೇರೆ ಪದಾರ್ಥಗಳಲ್ಲಿಯೂ ಕೂಡ ಆ ಪರಮಾತ್ಮನಿಂದ ಆ ಶಬ್ದಗಳನ್ನು ಎಳೆದು ತಂದು ವ್ಯವಕ್ರಿಯಂತೆ ವ್ಯವಹಾರ ಮಾಡಲ್ಪಡುತ್ತದೆ ಅಂತ ಅಭಿಪ್ರಾಯ. ಅಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ಸಕಲ ಶಬ್ದಗಳು ಬ್ರಹ್ಮವಾಚಕನೇ, ಪರಮಾತ್ಮ ವಾಚಕನೇ. ಆದರೆ ಲೌಕಿಕ ವ್ಯವಹಾರಗಳು ವೈದಿಕ ವ್ಯವಹಾರಗಳ ನಡೆಯಬೇಕಲ್ಲ, ಆ ವ್ಯವಹಾರದ ಸಿದ್ಧಿಗಾಗಿ ಪರಮಾತ್ಮನಿಂದ ಎಳೆದು ತಂದು ಆ ಶಬ್ದಗಳನ್ನ ಕೇವಲ ಮುಖ್ಯ ವೃತ್ತಿಯಿಂದ ಅಲ್ಪವಾದ ಪ್ರವೃತ್ತಿ ನಿಮಿತ್ತವುಳ್ಳ ಪದಾರ್ಥಗಳಲ್ಲಿಯೂ ಕೂಡ ಆ ಶಬ್ದಗಳನ್ನ ನಾವು ವ್ಯವಹಾರ ಮಾಡುತ್ತೇವೆ ಅಂತ ಅಭಿಪ್ರಾಯ. ನೋಡಿ, ಲೋಕವೇದಾನುಸಾರತ ಇತಿ ಲೌಕಿಕ ವೈದಿಕ ವ್ಯವಹಾರ ಸಿದ್ಧ್ಯನುಸಾರತಃ. ಲೌಕಿಕ ವ್ಯವಹಾರ ವೈದಿಕ ವ್ಯವಹಾರ ಸಿದ್ಧಿಗೆ ಅನುಗುಣವಾಗಿ
ಪರಮಾತ್ಮನಿಂದ ಆ ಶಬ್ದಗಳನ್ನು ಎಳೆದು ತಂದು ಬೇರೆ ಪದಾರ್ಥಗಳಲ್ಲಿಯೂ ನಾವು ವ್ಯವಹಾರ ಮಾಡಬಹುದು, ಮಾಡ್ತೇವೆ. ಇಲ್ಲಿ ಪ್ರಶ್ನೆ, ನಚ ಪ್ರಾಚೀನ ಸೂತ್ರ ವಿರೋಧ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬಂತು, ಹಿಂದಿನ ಸೂತ್ರಕ್ಕೆ ನಿಮಗೆ ವಿರೋಧ ಬಂತಲ್ಲ ಅಂತ ಪ್ರಶ್ನೆ. ಹಿಂದೆ ಏನ್ ಹೇಳಿದ್ದೀರಿ ನೀವು? ಮುಖ್ಯಾರ್ಥವಾದ ಪರಮಾತ್ಮನ ಸಂಬಂಧ ಇರೋದ್ರಿಂದ ಕೇವಲ ಅಮುಖ್ಯ ವೃತ್ತಿಯಿಂದ ಬೇರೆ ಪದಾರ್ಥಗಳನ್ನು ನಾವು ವ್ಯವಹಾರ ಮಾಡ್ತೇವೆ ಅಂತಂದಿದ್ದೀರಿ ಹಿಂದಿನ ಸೂತ್ರದಲ್ಲಿ. ಗೊತ್ತಾಯಿತೋ ಇಲ್ಲ? ಓಂ ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಓಂ ಆನುಮಾನಿಕಾಧಿಕರಣ. ಮುಖ್ಯಾರ್ಥ ಪರಮಾತ್ಮನೇ. ಆ ಪರಮಾತ್ಮನ ಶರೀರದಂತಿರುವ ಬೇರೆ ಪದಾರ್ಥಗಳಲ್ಲಿಯೂ ಭಗವಂತನ ಸಂಬಂಧ ಇರೋದ್ರಿಂದ ಅಮುಖ್ಯ ವೃತ್ತಿಯಿಂದ ಬೇರೆ ಪದಾರ್ಥಗಳನ್ನ ಶಬ್ದಗಳು ಹೇಳಿಕೊಡ್ತವೆ ಅಂತ ಹಿಂದೆ ಹೇಳಿ. ಇಲ್ಲಿ ಪರಮಾತ್ಮನನ್ನ ಪರಮ ಮುಖ್ಯ ವೃತ್ತಿಯಿಂದಲೂ ಬೇರೆ ಪದಾರ್ಥಗಳನ್ನು ನಾವು ಶಬ್ದಗಳಿಂದ ವ್ಯವಹಾರ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದೀರಿ. ವ್ಯವಹಾರ ಬಂತಲ್ಲ ನೋಡಿ. ಪ್ರಥಮ ಸೂತ್ರೇ ಸ್ವಾತಂತ್ರ್ಯೇಣ ವಾಚ್ಯತ್ವ ಅಭಾವಸ್ಯ ಅಭಿಪ್ರೇತತ್ವಾತ್. ಏನ್ ಅಭಿಪ್ರಾಯ ನೋಡಿ. ಓಂ ಸಾಕ್ಷಾದಪ್ಯ ವಿರೋಧಂ ಜೈಮಿನಿ ಎಂಬ ಈ ಮೊದಲನೇ ಸೂತ್ರದಲ್ಲಿ ಇದರ ಅಭಿಪ್ರಾಯ ಏನು ಅಂದ್ರೆ, ಲೋಕದ ಪದಾರ್ಥಗಳಿಗೆ ಶಬ್ದಗಳಿಂದ ಸ್ವತಂತ್ರವಾಗಿ ವಾಚ್ಯತ್ವ ಇಲ್ಲ. ಅಂದ್ರೆ ಶಬ್ದಗಳು ಸ್ವತಂತ್ರವಾಗಿ ಭಗವದ್ವಾಚಕ, ಹಾಗೆ ಸ್ವತಂತ್ರವಾಗಿ ಬೇರೆ ಪದಾರ್ಥಗಳನ್ನ ಶಬ್ದಗಳು ಹೇಳಿಕೊಡೋದಿಲ್ಲ. ಕೇವಲ ಲೌಕಿಕವು ವ್ಯವಹಾರಕ್ಕಾಗಿ ಪರಮಾತ್ಮವಾಚಕವಾದ ಶಬ್ದಗಳನ್ನೇ ನಾವು ಸಮಾಕರ್ಷಣ ಮಾಡಿ ಬೇರೆ ಪದಾರ್ಥಗಳನ್ನು ವ್ಯವಹಾರ ಮಾಡಬೇಕು ಎಂಬ ಅಭಿಪ್ರಾಯ ಇಲ್ಲಿ. ಹಿಂದೆ ಹೇಳಿದ್ದೇನು, ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಾಚಕವಾಗಿವೆ, ಪರಮಾತ್ಮನ ಮಾತ್ರ ಶಬ್ದಗಳು ಹೇಳಿಕೊಡ್ತವೆ ಅಂದ್ರೆ ಅಭಿಪ್ರಾಯ ಏನು? ಸ್ವತಂತ್ರವಾಗಿ ಪರಮಾತ್ಮ ವಾಚ್ಯ ಅಂದ್ರೆ ಪರಮಾತ್ಮ ವಾಚಕವೇ ಆಗಿವೆ ಶಬ್ದಗಳು. ಅನಂತರದಲ್ಲಿ ಲೋಕದ ವ್ಯವಹಾರಕ್ಕಾಗಿ ಬೇರೆ ಪದಾರ್ಥಗಳನ್ನು ಹೇಳಿಕೊಡ್ತವೆ ಎಂಬುದೇ ಆ ಹಿಂದಿನ ಸೂತ್ರಕ್ಕೆ ಅಭಿಪ್ರೇತವಾದ ಅರ್ಥ. ಸಾಕ್ಷಾದಪ್ಯ ವಿರೋಧಂ ಜೈಮಿನಿ ಎಂಬ ಸೂತ್ರಕ್ಕೆ ದ್ವಿತೀಯೇ. ಇನ್ನು ಎರಡನೇ ಸೂತ್ರ ಓಂ ಆನುಮಾನಿಕಮಪ್ಪೇವಂ. ಅಲ್ಲಿ ಹೇಳುವಾಗ ಆನುಮಾನಿಕಾಧಿಕರಣ ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಓಂ. ಆ ಸೂತ್ರದಲ್ಲಿ ಪರಮಾತ್ಮ ಸಂಬಂಧ ಉಕ್ತ್ಯ ಅತ್ರೋಕ್ತಸ್ಯೈವ ಅಭಿಸಂಹಿತತ್ವಾತ. ಅಂದ್ರೆ ನೋಡಿ, ಪರಮಾತ್ಮನ ಸಂಬಂಧ ಈ ಲೋಕದ ಪದಾರ್ಥಗಳಲ್ಲಿ ಇರೋದ್ರಿಂದ ಆ ಶಬ್ದವನ್ನ ಪರಮಾತ್ಮನಿಂದ ಸಮಾಕರ್ಷ ಮಾಡಬಹುದು. ಈಗ ಪರಮ ಮುಖ್ಯ ವೃತ್ತಿಯಿಂದ ಸ್ವತಂತ್ರವಾಗಿ ಶಬ್ದಗಳು ಪರಮಾತ್ಮ ವಾಚಕವೇ ಆಗಿವೆ. ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಾಚಕವೇ ಆದ ಶಬ್ದಗಳನ್ನ ಪರಮಾತ್ಮನಿಂದ ಎಳೆದು ತಂದು ಬೇರೆ ಪದಾರ್ಥಗಳು ಅಂತ ಅರ್ಥ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ಪರಮಾತ್ಮನಿಂದ ಬೇರೆ ಪದಾರ್ಥಗಳಲ್ಲಿ ಆ ಶಬ್ದಗಳ ವ್ಯವಹಾರ ಮಾಡೋದು, ಪರಮಾತ್ಮನಿಂದ ಎಳೆದು ತರೋದಕ್ಕೆ ನಿಮಿತ್ತ ಏನಪ್ಪ ಅಂದರೆ, ಈ ಶಬ್ದ ಮುಖ್ಯ ವೃತ್ತಿಯಿಂದ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಾಚಕವಾದರೂ ಪರಮಾತ್ಮನಿಂದ ಎಳೆದು ತಂದು ಈ ಶಬ್ದ ಇಂತಹ ಲೌಕಿಕವಾದ ಪದಾರ್ಥವನ್ನು ಹೇಳಿಕೊಡುತ್ತದೆ ಅಂತ ಅಂಬೋದು ಹೇಗೆ ಅಂದ್ರೆ, ಈ ಲೌಕಿಕವಾದ ಪದಾರ್ಥದಲ್ಲಿಯೂ ಭಗವಂತನ ಸನ್ನಿಧಾನ ಇದೆ. ಭಗವಂತನ ಸಂಬಂಧ ಇರೋದೇನೆ ಸಮಾಕರ್ಷಣ ಮಾಡೋದಕ್ಕೆ ನಿಮಿತ್ತ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇದು? ಪರಮಾತ್ಮ ಸಂಬಂಧ ಉಕ್ತ್ಯ, ಪರಮಾತ್ಮನ ಸಂಬಂಧ ಇರೋ ನಿಮಿತ್ತದಿಂದಲೇನೆ ಪರಮ ಮುಖ್ಯ ವೃತ್ತಿಯಿಂದ ಭಗವದ್ವಾಚಕವಾದ ಶಬ್ದವನ್ನ ಪರಮಾತ್ಮನಿಂದ ಎಳೆದು ತರೋದಕ್ಕೆ ಆ ಭಗವಂತನ ಸಂಬಂಧವೇ ನಿಮಿತ್ತ. ಅದೇ ಪರಮಾತ್ಮನಿಂದ ಎಳೆದು ತಂದು ಲೌಕಿಕವಾದ ಪದಾರ್ಥವನ್ನು ಈ ಶಬ್ದ ಹೇಳಿಕೊಡುತ್ತದೆ ಅಂತ ನಾವು ಹೇಳಿದ್ದೇವೆ ಅಂತ ಅಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ಇನ್ನು ಮೂರನೇದು ಓಂ ಕಲ್ಪನೋಪದೇಶಾಚ್ಚ ಮಧ್ವಾದಿಪದ ವಿರೋಧ. ಆ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ತೃತೀಯೇಚ ಅವಿವೇಚಿತ ರೂಢ್ಯಾದಿ ಮಾತ್ರ ಅಭ್ಯುಪಗತೇ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ರೂಢಿ ಮೊದಲಾದ ವೃತ್ತಿಗಳನ್ನ ವಿಶೇಷ ವಿಶ್ಲೇಷಣೆ ಇಲ್ಲದೇನೆ ಸಾಮಾನ್ಯವಾಗಿ ಅಂಗೀಕರಿಸಿದ್ದಾರೆ ಅಂತ ಅಭಿಪ್ರಾಯ. ಯೋಗ ರೂಢಿ ಇವೆಲ್ಲ ಮುಖ್ಯ ವೃತ್ತಿನೇ, ಆದರೆ ಅಪರಮ ಮುಖ್ಯ ವೃತ್ತಿಯಿಂದ ಬೇರೆ ಪದಾರ್ಥಗಳನ್ನು ಹೇಳಿಕೊಡ್ತವೆ. ಪರಮ ಮುಖ್ಯ ವೃತ್ತಿಯಿಂದ ಅಂದ್ರೆ ಯೋಗ ರೂಢಿ
ಅಂದ್ರೆ ಯೋಗ ಅಂದ್ರೆ ಮಹಾಯೋಗ, ಅದು ಪರಮಾತ್ಮನಲ್ಲಿ ಶಬ್ದಗಳಿಗೆ ಮುಖ್ಯವಾಗಿ. ರೂಢಿಯಿಂದ ಪರಮಾತ್ಮನನ್ನು ಹೇಳಿಕೊಡ್ತವೆ, ಬೇರೆ ಪದಾರ್ಥಗಳನ್ನು ಹೇಳಿಕೊಡ್ತವೆ. ಅಂದ್ರೆ ಪರಮಾತ್ಮನನ್ನ ವಿದ್ವದ್ ರೂಢಿಯಿಂದ ಶಬ್ದಗಳು ಹೇಳಿಕೊಡ್ತವೆ. ಬೇರೆ ಪದಾರ್ಥಗಳನ್ನ ಶಬ್ದಗಳು ಅಜ್ಞರ ರೂಢಿಯಿಂದ ಹೇಳಿಕೊಡ್ತವೆ. ಈ ರೀತಿ ನಾವು ವಿಶ್ಲೇಷಣೆ ಮಾಡಿ ವಿಭಾಗ ಮಾಡಿ ತಿಳಿದುಕೊಂಡಾಗ ಯಾವುದೇ ವಿಧವಾದ ವಿರೋಧ ಬರೋದಿಲ್ಲ. ಮುಖ್ಯ ವೃತ್ತಿಯಾದ ಯೋಗ ರೂಢಿ ಎರಡರಿಂದಲೂ ಕೂಡ ಪರಮಾತ್ಮ ಮತ್ತು ಲೌಕಿಕ ಪದಾರ್ಥಗಳನ್ನು ಹೇಳಿಕೊಡ್ತವೆ ಶಬ್ದಗಳು. ಆದರೆ ಅಲ್ಲಿಯೇ ಪರಮ ಮುಖ್ಯ ವೃತ್ತಿ. ಮಹಾಯೋಗ ಸಾಮಾನ್ಯವಾದ ಯೋಗ, ಅಜ್ಞರ ಯೋಗ, ವಿದ್ವದ್ರೂಢಿ ಅವಿದ್ವದ್ರೂಢಿ, ಹೀಗೆ ಎರಡು ವಿಭಾಗಗಳನ್ನು ಮಾಡಿದಾಗ ಪರಮಾತ್ಮ ವಾಚಕವೂ ಹೌದು, ಅನ್ಯ ಪದಾರ್ಥ ವಾಚಕವೂ ಹೌದು ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ಅತ್ರ ಪುನಃ ತಸ್ಸೈವ ವಿವೇಚನಾದಿತಿ. ಆ ವಿಚಾರವನ್ನೇ ಈ ಸೂತ್ರದಲ್ಲಿ ಓಂ ಸಮಾಕರ್ಷಾತ್ ಓಂ ಎಂಬ ಸೂತ್ರದಲ್ಲಿ ಸಕಲ ಶಬ್ದಗಳಿಗೆ ಪರಮಾತ್ಮನಲ್ಲಿ ಮಹಾಯೋಗ ವಿದ್ವದ್ರೂಢಿ, ಲೋಕದ ಪದಾರ್ಥಗಳಲ್ಲಿ ಕೇವಲ ರೂಢಿ ಕೇವಲ ಯೋಗ ಅಂತ ಈ ರೀತಿ ವಿಶ್ಲೇಷಣೆ ಮಾಡಿದ್ದಾರಾದ್ದರಿಂದ ಈ ಸಮಾಕರ್ಷಾತ್ ಎಂಬ ಈಗಿನ ಸೂತ್ರಕ್ಕೂ ಹಿಂದಿನ ಸೂತ್ರಗಳಿಗೂ ಯಾವುದೇ ವಿಧವಾದ ವಿರೋಧ ಏನಿಲ್ಲ. ಅಲ್ಲಿಯ ಅಭಿಪ್ರಾಯ ಏನು, ಇಲ್ಲಿಯ ಅಭಿಪ್ರಾಯ ಏನು, ಪ್ರತ್ಯೇಕ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವ ವಿರೋಧಗಳಿಲ್ಲ ಅಂತ ತಿಳಿಯಬೇಕು. ಮುಂದಿನ ವಾರದ ಪಾಠದಲ್ಲಿ ಮತ್ತೆ ನಾವು ಇದು 16ನೇ ಸೂತ್ರ ಮುಗಿಯಿತಿಲ್ಲಿ, 5ನೇ ಅಧಿಕರಣದಲ್ಲಿ 17ನೇ ಸೂತ್ರದಿಂದ ಮುಂದಿನ ವಾರದ ಪಾಠದಲ್ಲಿ ನೋಡೋಣ ಅಂತ ತಿಳಿಸ್ತಾ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಶ್ರೀಮಠ್ ಟೀಕಾಕೃತ್ಪಾದರ ಜಯತೀರ್ಥರ ಮಧ್ಯಾರಾಧನಾ ಮಹೋತ್ಸವ. ನಾಳೆ ಒಂದು ದಿನ ಪಾಠ ಇರೋದಿಲ್ಲ. ಉತ್ತರಾರಾಧನೆ ಬೇಕಾದರೆ ಅವಶ್ಯವಾಗಿ ಮತ್ತೆ 4:30ಕ್ಕೆ ಮಠಕ್ಕೆ ಬಂದು ನೇರವಾಗಿ ಪಾಠ ಕೇಳಬಹುದು. ಆಚಾರ್ಯರು ಉತ್ತರಾರಾಧನೆ ಪಾಠ ಹೇಳೋಣ ಅಂತ ಹೇಳಿದ್ದಾರಾದ್ದರಿಂದ ಉತ್ತರಾರಾಧನೆ ಪಾಠ ಅವರದು ಸಾಕ್ಷಾತ್ತಾಗಿ ಇಲ್ಲ ಅಂದ್ರೆ ನಮ್ಮ ಪಾಠ ಆನ್ಲೈನ್ ಮುಖಾಂತರ ಮತ್ತೆ ಇರುತ್ತದೆ. ಅಂತೂ ಮಠಕ್ಕೆ ನೇರವಾಗಿ ಬಂದು ಉತ್ತರಾರಾಧನೆ ನಾಡದ್ದು ಪಾಠವನ್ನು ಕೇಳಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಟೀಕಾಕೃತ್ಪಾದರ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.